ಎಸ್ ಎಲ್ ಭೈರಪ್ಪನವರ ನುಡಿಗಳ ಕಾರ್ಯಕ್ರಮ ಆಲೋಚನೆ ಸರ್ ಹೇಳುತ್ತೆ. ಈಗ ಒಬ್ಬ ಸ್ವಲ್ಪ ವಿವಾದ ತಕ್ಷಣ ಸಹಿತ ಎಲ್ಲ ವಿಮರ್ಶೆಗಳನ್ನು ಮೀರಿ ಬೆಳೆಯುತ್ತ ಒಬ್ಬ ಅಪರೂಪದ ಸಾಹಿತ್ಯ ಎಸ್ ಎಲ್ ಭೈರಪ್ಪನವರು. ಎಸ್ ಎಲ್ ಭೈರಪ್ಪ ಅಂತಂದ್ರೆ ಸುಮಾರು ಇವತ್ತಿನ 100-200 ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಅವಲೋಕನ ಮಾಡಿದ್ರೆ, ಇದು ಯಾಕೆ ಹೇಳ್ತಾರೆ ಅಂತಂದರೆ, ಈ ಚರಿತ್ರೆನ ಅವಲೋಕನ ಮಾಡ್ತಾ ಹೋದಾಗ ಮಾತ್ರ ಪ್ರತಿಯೊಬ್ಬ ಕವಿಗಳ ಅವರವರ ಸ್ಥಾನಮಾನಗಳು ಏನಂತ ನಮಗೆ ಗೊತ್ತಾಗ್ತದೆ. ನಾವು ಕೇವಲ ಒಬ್ಬನೇ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋದರೆ ಎಲ್ಲವೂ ಅಪೂರ್ಣ ಆಗ್ತದೆ. ಒಟ್ಟಾರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ ಇತ್ತೀಚಿನ 200 ವರ್ಷಗಳಲ್ಲಿ ಎಸ್ ಎಲ್ ಭೈರಪ್ಪನವರಂತಹ ಪ್ರಬುದ್ಧ ಒಬ್ಬ ಕಾದಂಬರಿಕಾರ ಇನ್ನೊಬ್ಬ ಇಲ್ಲ ಅಂತಲೇ ನಾವು ಹೇಳ್ಬೋದು. ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ಸಾಹಿತಿಗಳು ಇದ್ದಾರೆ. ಇವತ್ತು ನಾವು ಕುವೆಂಪು ಹೆಸರುಕೊಂಡಾಗ ಇತ್ತೀಚೆಗೆ ಮಹಾಕಾವ್ಯದ ಕಾಲ ಮುಂದೆ ಹೋಯಿತು ಅನ್ನೋ ಕಾಲಕ್ಕೆ ಕುವೆಂಪುರವರು ಮಹಾಕಾವ್ಯವನ್ನು ಬರೆದವರು ಶ್ರೀ ರಾಮಾಯಣ. ಹಾಗಾಗಿ ಕಾದಂಬರಿಗಳ ಕಾಲ ಮುಂದೆ ಹೋಯಿತು ಅನ್ನೋ ಕಾಲಕ್ಕೂ ಸಹಿತ ಕುವೆಂಪುರವರ ಕಾದಂಬರಿಗಳು ಬರೆದು 2 ಮಹಾ ಕಾದಂಬರಿಗಳನ್ನು ಬರೆದು. ಆದರೆ ಅವರು ಬರೆದಂಥದ್ದು 2 ಕಾದಂಬರಿ ಆಗಿದ್ದು ಸಹಿತ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕುವೆಂಪುರವರು ಬರ್ತಾರೆ. ಅದು ಭೈರಪ್ಪನವರ ಹಾಗಾಗ್ತದೆ. ಅವರು ಭೈರಪ್ಪನವರು ಒಂದೇ ಒಂದು ಸಾಹಿತ್ಯದ ಪ್ರಕಾರ ಅಂತಂಥದ್ದು ಕಾದಂಬರಿ. ಕಾದಂಬರಿ ಅಂದರೆ ಏನು? ಬಾಣಭಟ್ಟ ಬರೆದಂತಹ ಕಾದಂಬರಿ ಅನ್ನೋದು ಮೂಲ ಪ್ರಕಾರ ಸಾಹಿತ್ಯದಲ್ಲಿ. ಬಾಣಭಟ್ಟ ಅಂತ ಒಬ್ಬ ಕವಿತ ಆತ ಬರೆದಂತಹ ಕಾದಂಬರಿ ಅಂತ ದೊಡ್ಡ ಕಥೆ. ಆ ಕಥೆಯಲ್ಲಿ ಇರುವಂಥ ಒಬ್ಬ ಹೆಣ್ಣು ಮಗಳ ಆತನ ಹೆಸರು ಕಾದಂಬರಿ. ಆ ಕಾದಂಬರಿ ಅಲ್ಲಿಂದ ಪ್ರಕಾರವೇ ಶುರು ಆಯ್ತದೆ. ಹೀಗಾಗಿ ದೊಡ್ಡ ಕಥೆ ಬರೆದ್ರೆ ಅದಕ್ಕೆ ಕಾದಂಬರಿ ಅನ್ನೋಂಥ ಪ್ರಕಾರ ಬಂತು ಸಾಹಿತ್ಯದಲ್ಲಿ, ಇನ್ನೇನಿಲ್ಲ. ಆದರೆ ಎಸ್ ಎಲ್ ಭೈರಪ್ಪನವರು ಸುಮಾರು 94 ವರ್ಷ ಸುದೀರ್ಘ ಬದುಕಿದಾರಲ್ಲ, ಆ ಒಟ್ಟಾರೆ ಅವರ ಬದುಕನ್ನು ಅವಲೋಕನ ಮಾಡಿದಾಗ ಈ ಸಾಹಿತ್ಯ ರಚನೆಯನ್ನು ಮೀರಿದಂಥ ಬದುಕೋರ್ಗಿದೆ. ನಾವು ಅವರನ್ನು ಸಾಹಿತ್ಯ ಲೋಕಕ್ಕಷ್ಟೇ ಕಟ್ಟಿ ಹಾಕಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆತನ ಬದುಕಿನ ಏನು ಶ್ರೀಮಂತಿಕೆ ಎಷ್ಟಿದೆಯಲ್ಲ ಅದಕ್ಕೆ ತಕ್ಕಂತೆ ಸಾಹಿತ್ಯ ಶ್ರೀಮಂತಿಕೆ ಸೃಷ್ಟಿ ಆಗಿದೆ. ಕೆಲವೊಮ್ಮೆ ಬಹಳ ಶ್ರೀಮಂತಿಕೆಯಲ್ಲಿ ಹುಟ್ಟು ಬೆಳೆದಂಥವರು ಉತ್ತಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಉದಾಹರಣೆಗೆ ರವೀಂದ್ರನಾಥ್ ಠಾಗೋರ್ ಅವರು ಸಾಧಾರಣ ಶ್ರೀಮಂತಿಕೆ ಅಲ್ಲ. ಈ ಪಶ್ಚಿಮ ಬಂಗಾಳದಲ್ಲಿ 8,500-10 ಸಾವಿರ ಎಕರೆ ಜಮೀನ್ದಾರರ ಮಕ್ಕಳು ರವೀಂದ್ರನಾಥ್ ಠಾಗೋರ್. ಆದರೂ ಅಂತ ಅವರು ಆ ಶ್ರೀಮಂತಿಕೆಯಲ್ಲಿ ಹುಟ್ಟು ಬೆಳೆದರೂ ಕೂಡ ಒಳ್ಳೆಯ ಸಾಹಿತ್ಯ ಪ್ರತಿಭೆ ಒಲಿತು. ಅದು ಭೈರಪ್ಪ ಹಾಗಲ್ಲ. ಭೈರಪ್ಪನವರು ಒಂದೊಂದು ತೃಪ್ತಿಗೆ ಸಹಿತ ಕಷ್ಟದಿಂದ ಬೆಳೆದಂಥವ್ರು. ಪ್ರತಿಯೊಂದೊಂದು ಒಬ್ಬತ್ತಿನ ಊಟಕ್ಕೆ ಸಹಿತ ಕಷ್ಟದಿಂದ ಬೆಳೆದವರು. ಅವರ ಆತ್ಮಚರಿತ್ರೆ ಭಿತ್ತಿ ಮತ್ತು ಆ ಕಡೆ ಇರುವಂಥದ್ದು ಇನ್ನೊಂದು ಗೃಹಬಂಧ, ಆ 2ನೇ ಪುಸ್ತಕ ಯಾಕೆ ತಂದರೆ ಸರ್ ನಾನು ಕೇಳಿದ್ರು ಸ್ವಲ್ಪ ಪುಸ್ತಕ ಅವರ ಅಷ್ಟೂ ಸೆಟ್ ನೋಡ್ತಾ ಇದ್ದೀನಿ. ಭೈರಪ್ಪನವರ ಒಟ್ಟಾರೆ ಪುಸ್ತಕದ ಇಡೀ ಸೆಟ್ಟನ್ನು ನಾನು ಮದುವೆಗೆ ಗಿಫ್ಟ್ ಕೊಟ್ಟಿದ್ದು. ಆ ವ್ಯಕ್ತಿ ನಾನು ಯಾವತ್ತೂ ಮುಗಿದ ಬರೋ ನನ್ನ ಗೆಳೆಯ. ಮತ್ತು ಪುಸ್ತಕ ಸಂಸ್ಕೃತಿಗೆ ಇರಬೇಕನ್ನೋದನ್ನು ಕರ್ಕೊಟ್ಟಿದ್ರು. ನಾನು ಅದಕ್ಕಿಂತ ಮೊದಲು ಕೆಲವು ಪುಸ್ತಕ ಓದುತ್ತೆ. ಅವರ ಮಾಸ್ಟರ್ ಪೀಸ್ ಅಂತ ಕರಿತೇವೆ, ಪರ್ವ ಹೇಗೆ ಅಂತಂದರೆ, ನಾವು ಈ ಬಹುತೇಕ ಇಲ್ಲಿ ಅದನ್ನು ಓದಬೇಕಂತಂದ್ರೆ ಒಂದು 20 ದಿನ 15 ದಿನ 20 ದಿನ ಬೇಕು. ನಿರಂತರ ಟೈಪ್ ಪಾಯಿಂಟ್ ಅಕ್ಷರದಲ್ಲಿ 1,300 ಪುಟಗಳ ಪರ್ವವನ್ನು ಓದ್ಬಿಟ್ರೆ 18 ಪರ್ವಗಳನ್ನು ಮೊದಲು ಓದಿರ್ಬೇಕು. ವ್ಯಾಸ ಮಹಾಭಾರತ ಇಷ್ಟೆಲ್ಲ ಮಹಾಭಾರತಗಳಿದಾವೆ. ಕುಮಾರವ್ಯಾಸ ಮಹಾಭಾರತ, ವ್ಯಾಸ ಮಹಾಭಾರತ, ಇಷ್ಟೆಲ್ಲ ಮಹಾಭಾರತಗಳಿದಾವೆ. ಎಲ್ಲ ಮಹಾಭಾರತಗಳನ್ನು ಸ್ಪಷ್ಟವಾಗಿ ಓದಿದ ನಂತರ ಪರ್ವ ಓದಬೇಕು. ಆವಾಗ ಪರ್ವದ ಕಿಮ್ಮತ್ತು ಗೊತ್ತಾಗುತ್ತೆ. ಪರ್ವ ಅಂದರೆ ಏನು? ಪರ್ವಕಾಲ ಅಂದರೆ ಬದಲಾವಣೆ ಸಮಯ ಅಂತ. ಪರ್ವ ಅದರರ್ಥ ಬದಲಾವಣೆ. ಯಾವುದೋ ಒಂದು ಸೀಸನ್ನಿಂದ ಇನ್ನೊಂದು ಸೀಸನ್ಗೆ ಬದಲಾವಂಥ ಸಮಯವನ್ನು ಪರ್ವಕಾಲ ಅಂತ ಕರೀತಾರೆ. ಹಾಗಾಗಿ ಪರ್ವ ಅಂತ ಇತ್ತು ಆ ಕಾಲದ ಹೆಸರು. ಎಷ್ಟು ವಿಚಿತ್ರ ಅಂತಂದರೆ, ನಾವು ಅಂತೇವೆ ಭೈರಪ್ಪನವರು ಬಲಪಂಥೀಯ ಬರಗಾರರು, ಎಡಪಂಥೀಯರವರು ವಿರೋಧ ಮಾಡ್ತಾರೆ. ದೊಡ್ಡ ದುರಂತ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಈ ಪಂಥೆಲ್ಲ ಮಾಡ್ಕೊಂಡ್ರೆ ದೊಡ್ಡ ದುರಂತ. ಯಾಕೆ ಬೇಕ್ರಿ? ಒಟ್ಟಾರೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋದು ಹೊಟ್ಟೆ ತುಂಬ ಸಾಕಲ್ಲ. ಒಬ್ಬ ಓದುಗರಿಗೆ ಆ ಪಂಥ ಈ ಪಂಥ ಯಾಕೆ ಬೇಕು? ಭೈರಪ್ಪನವರು ಹೇಳ್ತಾರೆ, ನಾನು ಎಡಪಂಥೀಯನೂ ಅಲ್ಲ, ನಾನು ಬಲಪಂಥೀಯನೂ ಅಲ್ಲ, ನನಗೆ ಪಂಥನೇ ಇಲ್ಲ ಅಂತ ಹೇಳ್ತಾರೆ. ನನ್ನ ಬರವಣಿಗೆ ಸತ್ಯ ಶೋಧನೆಯ ಉದ್ದೇಶವೇ ನನ್ನ ಬರವಣಿಗೆ ಕಲಿತ. ಸತ್ಯ ಶೋಧದ ಜೀವನದ ಸತ್ಯ ಶೋಧನೆ ಮಾಡುವಂಥದ್ದೇ ನನ್ನ ಬರವಣಿಗೆಯ ಮೂಲ ಉದ್ದೇಶ. ಹಾಗಾಗಿ ಅವರೆಲ್ಲ ಕಾದಂಬರಿಗಳ ಹಿಂದೆ ಅಗಾಧವಾದ ಅಧ್ಯಯನ ಇದೆ. ಪರ್ವವನ್ನು ಅವರು ಬರೀಬೇಕಂತಂದ್ರೆ ಉತ್ತರ ಭಾರತವನ್ನು 5-6 ವರ್ಷಗಳ ಕಾಲ ತಿರುಗಾಡಿ ಪ್ರತಿಯೊಂದು ಪ್ರದೇಶವನ್ನು ಪ್ರತ್ಯಕ್ಷವಾಗಿ ಕಂಡು ನೋಡಿ ಬರೀತಾರೆ. ಉತ್ತರ ಭಾರತದ ಪ್ರಖ್ಯಾತ ಯೂನಿವರ್ಸಿಟಿಗಳ ಆರ್ಕಿಯಾಲಜಿಸ್ಟ್ಗಳನ್ನ ಭೇಟಿ ಆಗ್ತಾರೆ, ಅವರನ್ನು ಸಂದರ್ಶಿಸ್ತಾರೆ. ಹೋಗಿ ತಿರುಗಾಡಿ ನೋಡಿ ನೀವು ನಂಬೋದಿಲ್ಲ, ಸ್ಕೂಬಾ ಡೈವಿಂಗ್ನಲ್ಲಿ ಹೋಗಿ ಆ ಕೃಷ್ಣನ ದ್ವಾರಕೆ ಮುಳುಗಿದಂತಹ ದ್ವಾರಕೆ ಪ್ರದೇಶವನ್ನು ನೋಡಿ ಬರ್ತಾರೆ. ಆ ಕಾದಂಬರಿಗಳಿಂದ ಮೊದಲು ಯಾರಿಗೆ ಇಷ್ಟು ಪ್ರಯೋಗ ಮಾಡ್ತಾರೆ? ಕಾದಂಬರಿ ಅಂತದ್ದು ಏನಾಗಿದೆ? ಕಲ್ಪನೆಯ ಲೋಕ ತಿಳ್ಕೊಂಡಿದ್ರು.
ಆದರೆ ಭೈರಪ್ಪನವರ ಕಾದಂಬರಿಗಳು ಕಲ್ಪನೆ ರೂಪ ಖಂಡಿತ ಅವೇ ಅಲ್ಲ. ಅವರು ಒಂದು ಕಥಾವಸ್ತುನ ಆಯ್ಕೆ ಮಾಡ್ಕೊಂಡಿರ್ತಂದ್ರೆ ಅದನ್ನು ಗಣ್ಯತೆ ತಿಂದರು, ಅಧ್ಯಯನ ಮಾಡಿದ್ರು. ಹಾಗಾಗಿ ಪರ್ವಸ್ ಅನ್ನೋಂಥ ಶ್ರೇಷ್ಠವಾದಂಥ ಕೃತಿ ನಮ್ಮಲ್ಲಿ ಸೃಷ್ಟಿಯಾಯಿತು. ಹೇಗೆ ನಮ್ಮಂಥ ಪರ್ವಗೆ ಹೇಳ್ತಾ ಇದ್ದಾರೆ, ಅವರು ಅವಾಗ ಗೆಳೆಯಿದ್ದಾರೆ NSK ಪ್ರಭು ಅಂತಿದ್ದಾರೆ ಮೈಸೂರಲ್ಲಿ. ಅವರ ಗೆಳೆಯರು NSK ಪ್ರಭು ಅಂತಿದ್ದಾರೆ. ಅವ್ರು ಏನಾದರೂ ಸಾಹಿತ್ಯ ರಚನೆ ಮಾಡ್ಬೇಕಂತಂದ್ರೆ ಮೊದಲು ಎಲ್ಲವನ್ನು ಅಧ್ಯಯನ ಮಾಡಿ ಇಡೀ ಕಾದಂಬರಿಯ ಸಾಧುಗಳು ಅವ್ರ ತಲೆಯಲ್ಲಿ ಬೆಳೆದಿರ್ತಿತ್ತು. ಕೊನೆಗೆ ಬಂದ್ಕೊಂಡು ಒಂದ್ಸಲ ಪರೀಕ್ಷೆ ಮಾಡಿರ್ತಾರೆ, ಬಾಗಿಲ ಹಾಕೊಂಡು ನಿರಂತರ ಬರ್ತಾ ಇದ್ರು. ಮೈಸೂರಲ್ಲಿ ಅಲ್ಲೆಲ್ಲ ಪ್ರವಾಸ ಮಾಡ್ಕೊಂಡು ಬಂದು ಮೈಸೂರಿನಲ್ಲಿ NSK ಪ್ರಭು ಅವರು ಬೆಳೆದುಕೊಂಡು ಸತತ 3 ತಿಂಗಳ ಕಾಲ ಕೂತ್ಕೊಂಡು ಬೆಳಗ್ಗೆ 3 ಗಂಟೆಯಿಂದ ಕೂತ್ಕೊಂಡು ಬರ್ತಿದ್ರು. ಆಮೇಲೆ ಬೆಳಗ್ಗೆ 8-9 ಗಂಟೆವರೆಗೆ ಬರೋದು ಮುಗಿಸ್ಬಿಟ್ಟಿದ್ರು. ಹೀಗೆ ಮತ್ತೆ ನಾಳೆ ಬೆಳಗ್ಗೆ 3 ಗಂಟೆಗೆ ಶುರು. ಹೀಗೆ ನಿರಂತರ 3 ತಿಂಗಳ ಕಾಲ NSK ಪ್ರಭು ಅವರ ಮನೆಗೆ ಕೂತ್ಕೊಂಡು ಆ ಕಾದಂಬರಿ ಬರೆದ್ರು. ಆ ಕಾದಂಬರಿ ಮೂಡಿದ ಸಂಚಲನ ಅಂತ ಅಷ್ಟಿಷ್ಟಲ್ಲ. ಈಗ ನಾ ಆಗಲೇ ಮೂಲ ವಿಷಯಕ್ಕೆ ಬರ್ತೇನೆ. ಭೈರಪ್ಪನವರು ಎಡಪಂಥೀಯರು ಬಲಪಂಥೀಯರು ಈಗಿನ ಚರ್ಚೆ ಆಗ್ತಾ ಇದ್ದಾವಲ್ಲ, ಅವರು ಬಲಪಂಥೀಯರಾಗಿದ್ದರೆ ಬರುವ ಮಹಾಭಾರತ ಒಂದು ಏನು ವಿಚಾರಗಳು ಬಲಪಂಥೀಯ ವಿಚಾರಗಳ ಒಂದು ಕಥಾವಸ್ತು. ಅಂದರೆ ನಾವು ದೇವರು ಧರ್ಮ ನಂಬಿಕೆ ಆ ಕಾದಂಬರಿ ಓದಿದ್ವಿ. ನೀವು ಒಂದ್ಸಲ ನಾವು ಭೈರಪ್ಪನ ಬಗ್ಗೆ ಏನಪ್ಪ ಈ ರೀತಿ ಬರದಾರ ಅನಿಸ್ಬಿಡ್ತದೆ. ಇವರು ಬಲಪಂಥಿಯಾಗಿ ಸಾಧ್ಯ ಅನಿಸ್ಬಿಡ್ತದೆ. ಯಾಕಂತಂದ್ರೆ ಕೃಷ್ಣ ಅಲ್ಲಿ ದೈವಿ ಪುರುಷ ಅಲ್ವೇ ಅಲ್ಲ. ಬಲಪಂಥಿ ವಿಚಾರಧಾರೆಗಳು ಮಾಡ್ತಾವೆ, ಸಾಮಾನ್ಯ ಮನುಷ್ಯನನ್ನ ದೇವತೆಗೆ ಏರಿಸ್ತಾವೆ. ಆದರೆ ಅದೇ ಭೈರಪ್ಪನವರು ದೈವತ್ವದಿಂದ ಪೂಜೆ ಮಾಡ್ತಾ ಇರೋಂಥ ಕೃಷ್ಣನನ್ನ ಅಲ್ಲಿ ಒಬ್ಬ ಕಳ್ಳನಿಗೆ ಚಮತ್ಕಾರಿಕವಾದಂಥ ಒಬ್ಬ ವ್ಯಕ್ತಿಗೆ ಹೋಲಿಸ್ಕೊಂಡು ಬರೋಂಥದ್ದಿದೆ. ಹಾಗಿದ್ರೆ ಹೇಗೆ ಬಲಪಂಥಿಯರಾಗ್ತಾರೆ? ಇದೇ ಭಾಳ ಇಷ್ಟ ಆಗ್ತದೆ. ಮನೆಯವರು ಭಾಳ ಗಟ್ಟಿ ಉಳ್ಕೊಳ್ತಾರೆ. ಹಾಗಿದ್ರೆ ಅವರು ಎಡಪಂಥೀಯರ ಬಲಪಂಥಿಯರಾಗಿರ್ತಾರೆ. ಅವ್ರ ಮನೆ ಯಾಕೆ ಉಳ್ಕೊಳ್ತಾರೆ? ಈ ವಿಚಾರಗಳು ಮಾಡ್ಬೇಕಲ್ಲ. ಅವರು ಯಾವ ವಿಚಾರಗಳನ್ನ ಅವ್ರು ಇಟ್ಕೊಂಡಿದ್ದಲ್ಲ, ಇದನ್ನೆಲ್ಲ ಹಣೆಪಟ್ಟಿ ಮುಂದಿನವರು ಕಟ್ಟಿದ್ರು ಅವರು. ಹಾಗಾಗಿ ಅವರು ಮಾತಾಡ್ತಾರೆ, ನಾನು ಬರೆದಂಥ ಸಾಹಿತ್ಯ ಶ್ರೇಷ್ಠ ಹೌದೋ ಅಲ್ಲೋ ಅಂತೇಳಿ ಯಾರು ನಿರ್ಣಯ ಮಾಡೋ ಅವಶ್ಯಕತೆ ಇಲ್ಲ. ನಾನು ಸತ್ತು ಹೋಗಿ 100,000 ವರ್ಷಗಳ ನಂತರವೂ ನಾನು ಬರೆದಂಥ ಸಾಹಿತ್ಯ ಓದಿ ಉಳಿದ್ರೆ ಅವತ್ತೇ ನಾನು ನಿಜವಾದ ಅಂತ ಹೇಳ್ತಾರೆ. ಇವತ್ತಿಗೆ ಅಲ್ಲ ಅಂದರೆ ಸಾಹಿತ್ಯ ಲೋಕದ ಒಂದು ನಿಜವಾದ ಕೃತಿ ಈ ಕಾಲದಲ್ಲಿ ಅದರ ನಿರ್ಣಯ ಆಗುವುದಿಲ್ಲ. ಅದನ್ನು ನಿರ್ಣಯಿಸಬೇಕಂತಂದರೆ ಅದು ಸಾಹಿತ್ಯದ ಘಟ್ಟಕಾಲಕ್ಕೆ ಹೋದ ನಂತರ ಜೀವಂತ ಹೋದರೆ ಅದು ನಿಜವಾದ ಕೃತಿಯಾಗಿ ಇರ್ತದೆ. ಉದಾಹರಣೆಗೆ ನಿಮಗೆ ಸುಮಾರು 12ನೇ ಶತಮಾನ 16ನೇ ಶತಮಾನದಲ್ಲಿ ಕುಮಾರವ್ಯಾಸನ ದಶಪುರ ಭಾರತ ಬಂತು. ಆ್ಯಕ್ಚುಲಿ 18 ಪರ್ವಗಳು ಬರೀಬೇಕಾಗಿ ಕುಮಾರವ್ಯಾಸ ಬರೆದಂತೆ 10 ಪರ್ವ ಬರಬಹುದು. ಉಳಿದ 8 ಪರ್ವಗಳನ್ನ ತಿಮ್ಮಣ್ಣ ತೆಗೆದು ಬರ್ತಾನೆ. ತಿಮ್ಮಣ್ಣ ಅಂತ ಕವಿ ಬರ್ತಾರೆ. ವಿಜಯನಗರ ಸಾಮ್ರಾಜ್ಯದ ನಮ್ಮ ಶ್ರೀಕೃಷ್ಣ ದೇವರಾಯ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಒಬ್ಬ ಕವಿ ಬರ್ತಾರೆ ತಿಮ್ಮಣ್ಣ. ಆತ ಉಳಿದ 8 ಬರ್ತಾರೆ, ಅದು ಅಧ್ಯಾಯಗಳು ಬರ್ತಾರೆ. ಆದರೆ ದಶಪರ್ವ ಭಾರತ 10 ಪರ್ವಗಳನ್ನ ಬರೆದಂಥ ಕುಮಾರವ್ಯಾಸ ಇವತ್ತಿಗೆ 100 ವರ್ಷಗಳ ನಂತರ ಇವತ್ತಿಗೆ ಜೀವಂತ ಇದ್ದಾರೆ. ಇವತ್ತು ಜೀವಂತ ಇದ್ದಾರೆ ಕುಮಾರವ್ಯಾಸ. ಹಾಗೆ ಭೈರಪ್ಪನವರು ನಿನ್ನೆ ಮೊನ್ನೆ ಹೋದವರು. ಆದರೆ ಇವರ ಸಾಹಿತ್ಯ 100 ವರ್ಷಗಳ ಕಾಲದ ನಂತರ ಉಳಿತು ಅಂತಂದರೆ ಅದು ಶ್ರೇಷ್ಠ ಸಾಹಿತ್ಯ ಅಂತ ಹೇಳ್ತಾರೆ. ಇದು ಬಸವಣ್ಣನವರು 800 ವರ್ಷಗಳ ಕಾಲದಿಂದ ಹೋದ್ರು. ಇವರು ಅವ್ರು ಯೋಗ್ಯ ವಿದ್ರೋಹಿಗಳು ಅಂತ ತಿಳ್ಕೊಳ್ಳೋಕ್ಕೆ ಯೋಗ್ಯತೆ ಇದ್ದಿದ್ದಕ್ಕೆ ಇವತ್ತು ಬದುಕಿದ್ದಾರೆ. ಅವರು ಅಯೋಗ್ಯರಾಗಿ ಬದುಕಿರ್ತಿದ್ರು. ಮಹಾಪುರುಷರೆಲ್ಲ ಇತಿಹಾಸದ ಕಾಲಧರ್ಮದಿಂದಲೇ ನಾವು ಸೆಳೆಯುತ್ತಿದ್ದು. ಹಾಗೆ ಭೈರಪ್ಪನವರು ಪರ್ವ ಬಗ್ಗೆ ನಿಮಗೆ ಹೇಳಿದೆ. ಆ ಪರ್ವದಲ್ಲಿ ಸೀತೆ 5 ಜನ ಗಂಡಂದಿರ ಜೊತೆಗೆ ಬದುಕಲಿಕ್ಕೆ ಏನೆಲ್ಲ ಮಾನಸಿಕ ಹಿಂಸೆಗಳನ್ನು ಕೊಟ್ಟರು. ಆ ಕಥೆ ಶುರುವಾಗದೆ ಶಲ್ಯ ಮಹಾರಾಜನ ಕಥೆಗೆ ಶುರುವಾಗ್ತದೆ. ಶಲ್ಯ ಮಹಾರಾಜನ ಒಬ್ಬ ಮಗಳು ಇರ್ತಾರೆ. ಅವಳಿಗೆ ಮೈನೇರು ಎಷ್ಟು ವರ್ಷ ಇರ್ತದೆ, ಆದೊಳಗೆ ಮಕ್ಕಳಾಗೋದಿಲ್ಲ, ಅಂದರೆ ಮದುವೆನೇ ಆಗಿರೋದಿಲ್ಲಲ್ಲ. ಅಲ್ಲಿಂದ ಶಲ್ಯ ಮಹಾರಾಜನ ಒಂದು ಮನೋಚಿಂತನೆಗಳ ಮೂಲಕ ಕಥೆ ಶುರುವಾಗುತ್ತೆ. ನೀವು ಸ್ವಲ್ಪ ಓದಿ ನೋಡಿ ಹೇಗೆ ಕೃಷ್ಣ ಏನು ಕುದುರೆಗಳ ಸಾರೋಟವನ್ನು ಓಡಿಸುವುದು ಹೇಗೆ ತನ್ನ ಚಮತ್ಕಾರ ತೋರಿಸ್ತಾ ಇದ್ದ. ಆ ಥರ ಚಮತ್ಕಾರಿಕ ವ್ಯಕ್ತಿ ಯಾಕೆ ಕಾಣ್ತಾನೆ. ನಮ್ಮ ಪುಣ್ಯ ನಾನು MA ಓದುವಾಗ ಬರುವ ನಮ್ಮ ಸಿಲೆಬಸ್ ಇತ್ತು. ಶಿವಕರ್ ಸರ್ ಹೇಳಿದ್ರಿಂದ ಪಠ್ಯ ವಸ್ತುವಿನಲ್ಲಿ ಅವರು ಹಾಕಲಿಲ್ಲ ಅಂದರೆ ಈ ಹಾಕಿದರೆ ಅದನ್ನು ಅಭ್ಯಾಸ ಹಾಕೋದ್ರಿಗೆ ಆಗಿಲ್ಲ. ಯಾಕೆ ಹಾಕ್ತಾ ಇಲ್ಲ ಅಂದರೆ ಅದನ್ನು ಇವ್ರು ನಿಲ್ಕೋದಿಲ್ಲ. ನಾನು ಸಾಧಾರಣ 34 ವರ್ಷಗಳ ಹಿಂದೆ MA ಮಾಡ್ತಾ ಇರುವಾಗ ಅಲ್ಲಿ ಬರುವ ಕಾದಂಬರಿ ನಮಗೆ ಹೇಗಂದ್ರೆ 20 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳಿದ್ರು. ನನಗೆ ಅದು ಫೈನಲ್ ಎಕ್ಸಾಮ್ ಕೇಳಿದ್ರೆ ಬರುವ ಮರುಸೃಷ್ಟಿ ಸ್ಪಷ್ಟೀಕರಿಸಿ. ಬರುವ ಒಂದು ಮರುಸೃಷ್ಟಿ ಸ್ಪಷ್ಟೀಕರಿಸಿ.
ಸುಮಾರು 20-25 ಪುಟ ಬರೀಬೇಕಾಗಿದೆ. ಎಲ್ಲ ಮಹಾಭಾರತಗಳಿಗೆ ಹೋಲಿಸಿಕೊಂಡು ಪರ್ವ ಹೇಗಿದೆ ಅಂತ ಹೋಲಿಕೆ ಮಾಡಿ ಬರೆಯುವಂಥ ಚಾಲೆಂಜಿಂಗ್ ಪ್ರಶ್ನೆ ಇತ್ತು. ಮುಂದೆ ಈ 2 ಪುಸ್ತಕಗಳು ಯಾಕೆ ತಂದ್ರೆ ನಾನು ಅವರ ಭಿತ್ತಿ ಆತ್ಮಚರಿತ್ರೆ ನೆನಪಲ್ಲಿ ಉಳಿಯುವಂಥದ್ದು. ಭೈರಪ್ಪನವರು ತನ್ನ ಬಾಲ್ಯವನ್ನು ಕಳೆದು ಪ್ಲೇಗ್ ರೋಗಿನಲ್ಲಿ ಅರ್ಧ ಗಂಟೆಯ ಅವಧಿಯ ವ್ಯತ್ಯಾಸದಲ್ಲಿ ಅಣ್ಣ ಮತ್ತು ಅಕ್ಕ ತಿಳ್ಕೊಂಡು ಹೋಗ್ತಾರೆ. ಅವರ ಅಣ್ಣ ಸಾಯ್ತಾನೆ, ಅಕ್ಕನೂ ಸಾಯ್ತಾಳೆ, ಇಬ್ಬರು ಸತ್ತಿದ್ದು ಅರ್ಧ ಗಂಟೆಯ ಅವಧಿಯ ಅಂತರದಲ್ಲಿ. ಅವರನ್ನು ಮಣ್ಣು ಮಾಡ್ಬೇಕಂದ್ರೆ ಯಾರಿಲ್ಲ. ಇವನಿಗೆ ಒಂದೊಂದು ಹೆಣ ತಗೊಂಡೋಗಿ ತನ್ನ ಅಣ್ಣನ ಹೆಣ ಹೊತ್ಕೊಂಡು ಹೋಗಿ ಗುಂಡಿ ತೋಡಿ ಮುಚ್ಚಿ ಮನೆಗೆ ಹೊರಟಕ್ಕೆ ಅಕ್ಕ ಸತ್ತಿರ್ತಾಳೆ. ತಾಯಿ ಇರ್ತಾಳೆ. ತಾಯಿ 9ನೇ ವರ್ಷಕ್ಕೆ ತೀರ್ಕೊಂಡಿರ್ತಾಳೆ. ಗೌರಮ್ಮ ಅಂತಾರೆ ತಾಯಿ. ಅವರ 9ನೇ ಏಜಿಗೆ ತಾಯಿ ತೀರ್ಕೊಂಡಿರ್ತಾಳೆ. ತಾಯಿ ಸತ್ತ ಪ್ಲೇಗ್ನಿಂದ ಸಾಯುವಾಗ ಅವರಲ್ಲಿರುವ ಸನ್ಯಾಸಿ ಅಂತ ಈ ಮಗುವನ್ನ ಅವರ ಸುಪಾರಿ ಒಪ್ಪಿಸಿ ಇಂಥ ಬರ್ತಾನೆಲ್ಲ ಗೊತ್ತಿಲ್ಲ, ಬದುಕಿದ್ರೆ ನೀವು ಸಾಕಿ, ಇಲ್ಲಾಂದ್ರೆ ಮಣ್ಣಿಗೆ ಹಾಕಿ ಅಂತೇಳಿ ಆ ಸ್ವಾಮೀಜಿ ಕೈಯಲ್ಲಿ ಭೈರಪ್ಪ ಅಂತ 9 ವರ್ಷದ ಮಗುವನ್ನ ಸೇರಿ ಅವ್ರ ಕೈಯಲ್ಲಿ ಕೊಟ್ಟು ತಾಯಿ ಸತ್ತೋಗ್ತಾಳೆ ಗೌರಮ್ಮ ಅಂತ. ಹಾಗಾಗಿ ಭೈರಪ್ಪನವರು ಒಂದು ನೆನಪಿರಲಿ, ಕನ್ನಡ ಸಾಹಿತ್ಯದ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಲೇಖಕ. ಆ ಥರ ಪುಸ್ತಕಗಳ ಬೆಲೆಯಷ್ಟು ಇನ್ಯಾರ ಪುಸ್ತಕಗಳು ಕಾಸ್ಟ್ಲಿ ರೇಟ್ ಇಲ್ಲ. ಹೈಯೆಸ್ಟ್ ಕಾಸ್ಟ್ಲಿ ರೇಟ್ ಇದೆ, 1,000 ರೇಟ್ ಇದೆ. ನಾ ತಗೊಂಡಾಗ 175 ರೂಪಾಯಿ ಇತ್ತು. ಇವತ್ತು 970-80,000 ಸಿಕ್ಕಿದೆ ಹೆಚ್ಚು ಕಡಿಮೆ ರೇಟ್. ಹೈಯೆಸ್ಟ್ ರೇಟ್ ಇರುವಂಥ ಪುಸ್ತಕಗಳು. ವಿಚಿತ್ರ ಅಂತಂದರೆ ಅವರು ಯಾವ ಪುಸ್ತಕದ ಸಂಭಾವನೆಯನ್ನು ಕೂಡ ತನ್ನ ವೈಯಕ್ತಿಕ ಬದುಕಿಗೆ ಪಡೆದಿಲ್ಲ, ತಗೊಳ್ಳಿಲ್ಲ. ನಾವು ಅಂಥ ಲೇಖಕರು ಹೀಗೆ ಹಾಗೆ ಅಂತ ಇವತ್ತು ಬೊಗಳೆ ಬಿಡ್ತಾರಲ್ಲ ಚಿತ್ರಗಳಲ್ಲಿ, ಇವೆಲ್ಲ ಬರೆಯೋದೇ ಸಲುವಾಗಿ. ಇದು ಯಾವುದೋ ಗುಲಾಮಗಿರಿಗಾಗೆ ಬರಿತಾ ಇರುವಂತಹ ಸಾಕಷ್ಟು ಲೇಖಕರಿದ್ದಾರೆ. ಈತ ಬರೆದಂಥ 1 ರೂಪಾಯಿ ತಗೊಳ್ಳಿದ್ದಾರೆ. ಅವೆಲ್ಲ ಹಣವನ್ನು ಗೌರಮ್ಮ ಸ್ಮಾರಕ ಅಂತೇಳಿ ಮಾಡ್ತಾರೆ. ಗೌರಮ್ಮ ಟ್ರಸ್ಟ್ ಮಾಡಿ ಅವರು ಊರಲ್ಲಿ ಗೌರಮ್ಮ ಟ್ರಸ್ಟ್ ಮಾಡಿ ಆ ಎಲ್ಲ ಹಣವನ್ನು ಆ ಟ್ರಸ್ಟ್ ಮುಖಾಂತರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತಿಗೂ ಬಳಸ್ತಾ ಇದ್ದಾರೆ. ಇವತ್ತಿಗೂ ಸಹಿತ ಯಾರು ಸಿಗ್ತಾರೆ ನಮಗೆ? ಇವತ್ತು ಕುವೆಂಪುರವರು ನಮ್ಮ ಶ್ರೇಷ್ಠ ಕವಿಗಳು, ಕನ್ನಡದ ಎಲ್ಲ ಮಟ್ಟವನ್ನು ತಂದುಕೊಂಡಂಥ ಕವಿ ಕುವೆಂಪು. ಆದರೆ ಕುವೆಂಪು ಇಡೀ ಚರಿತ್ರೆ ಓದಿ ನೋಡಿದಾಗ ಅವರು ಇನ್ನೊಬ್ಬರಿಗೆ 10 ರೂಪಾಯಿ ಸಹಾಯ ಮಾಡೋಂಥ ಒಂದು ಸಿದ್ಧ ಉದಾಹರಣೆ ಸಿಗಲ್ಲ. ಭೈರಪ್ಪ ಇನ್ನೂ ಶ್ರೇಷ್ಠ ಸಾಹಿತ್ಯ, ತೇಜಸ್ವಿ ಅಂತ ಯಾವ ಉದಾಹರಣೆ ಕಾಣಲ್ಲ. ಅದೇ ನಮ್ಮ ಬೇಂದ್ರೆಯವರು ತನ್ನ ಮನೆಗೆ ತಿನ್ನಾಕೊಂಡಿಲ್ಲ ಬಂದವನಿಗೆ ಭಿಕ್ಷೆ ಹಾಕಿ ಕಳಿಸ್ತಿದ್ರು. ಯಾವನೊಬ್ಬ ರಸ್ತೆ ಭಾಷೆಗೆ ಚಪ್ಪಲಿ ಹೊಲಿಯೋರಿಗೆ 2 ರೂಪಾಯಿ ಏನಾಗತ್ತೋ 2 ರೂಪಾಯಿ ತಗೋ, ಬೇಡಿದ್ರೆ 2 ರೂಪಾಯಿ 10 ರೂಪಾಯಿ ಕೊಟ್ಟು ಕಳಿಸುವಂಥ ಶ್ರೇಷ್ಠತೆ. ಅಂದರೆ ಎಲ್ಲ ಜೀವನ ಅನುಭವ ಬರಬೇಕು ಅಂತ ಕೊಟ್ಟಾಗ ಅರ್ಥ ಇರುತ್ತಂದ್ರೆ ಜೀವನದ ಅನುಭವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕಾಗಿ ಅವ್ರು ಭಿತ್ತಿ ಆತ್ಮಚರಿತ್ರೆಯನ್ನು ಸಹ ಓದಬೇಕು. ಇವತ್ತಿನ ಯುವ ಪೀಳಿಗೆಗೆ ಮನೆಯಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು. ಈಗ ಆ ಯುವ ಪೀಳಿಗೆಗೆ ಇನ್ನೇನು ಕೊಡೋದು ಬೇಕಾಗಿದೆ. ನಾವು ಯಾರ ಬುದ್ಧಿವಂತಿಕೆ ಬೇಕಾಗಿದೆ ಅದಕ್ಕೆ ಭೈರಪ್ಪನವರ ಭಿತ್ತಿಯನ್ನು ಕೊಟ್ಟರೆ ಸಾಕು ಓದಲಿಕ್ಕೆ. ಅದನ್ನು ಸರಿಯಾಗಿ ಓದಿದಂಥ ವ್ಯಕ್ತಿ ಜೀವನದಲ್ಲಿ ಯಾವತ್ತೂ ತಪ್ಪನ್ನು ಮಾಡಬೇಕು. ಅವರು ಅದನ್ನು ನಾವು ಓದಿದಂತೆ ಅವರು ತನ್ನ ತಂದೆ ಇರ್ತಾರೆ, ತಾಯಿ ಕಳ್ಕೊಳ್ತಾರೆ, ಎಲ್ಲ ಅಡ್ಕೊಂಡು ಕಳ್ಕೊಂಡು ಹೋಗ್ತಾರೆ. ತಂಗಿಯೊಬ್ಬಳು ಜೀವಂತ ಇರ್ತಾರೆ. ಆ ತಂಗಿಯನ್ನ ಮಾವನ ಮನೇಲಿ ಬಿಟ್ಟು ಇವರಿಗೂ ಸಹಿತ ಕಲೀಲಿಕ್ಕೆ ಮಾವನ ಮನೇಲಿ ಇಟ್ಟರೆ ಆ ಮಾವನ ಮನೆಯವರು ಸಿಕ್ಕಾಪಟ್ಟೆ ಹೊಡೆದು ಇವ್ರಿಗೆ ಆಸೂಡಿ ಬರುತ್ತೆ ಹೊಡೆದು ಆ ಮಾವನ ಅನಾಚಾರಗಳನ್ನ ನೋಡ್ಕೊಂಡು ತಪ್ಪಿಸ್ಕೊಂಡು ಓಡ್ಬೋದು. ಅವ್ರಿಗೆ ರೈಲ್ವೆ ಹತ್ಕೊಂಡು ನಡ್ಕೊತ ಬಂದು ಸವಣೂರು ಅಂತಂದ್ರೆ ಸವಣೂರು, ಆ ಸವಣೂರು ಬಂದ್ಕೊಂಡು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಹೋಟೆಲಲ್ಲಿ ರುಬ್ಬೋದು ಮತ್ತು ಅಡುಗೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಹಣ ಮಾಡಿಕೊಂಡು ರೈಲು ಹತ್ಕೊಂಡು ಹೋಗಿ ಮುಂಬೈ ಹೋಗ್ತಾರೆ. ಮುಂಬೈಗೆ ಹೋಗಿ ಆ ಡಬ್ಬಾವಾಲ ಇರ್ತಾರಲ್ಲ ಅವ್ರಿಗೆಲ್ಲ ಅಡುಗೆ ಕೆಲಸ ಮಾಡ್ಕೊಂಡು ಶುರು ಮಾಡ್ತಾರೆ. ಅಡುಗೆ ಮಾಡಿ ಆಗ್ತಾ ಇರೋ ಕೆಲಸ ಮಾಡ್ತಾ ಅಲ್ಲಿರುವಂಥ ಪ್ರಯತ್ನಗಳು ಓದ್ತಾರೆ. ಆವಾಗಲೇ ಅವ್ರ ಇಂಗ್ಲೀಷ್ ಭಾಷೆ ಅತ್ಯುತ್ಕೃಷ್ಟವಾಗಿತ್ತು. ಭಾಷೆ ಇಂಗ್ಲೀಷ್ ಓದ್ತಾ ಇರುವಾಗ ಅಲ್ಲಿ ಇರುವಂಥ ಎಲ್ಲ ಹೋಟೆಲ್ ಸಪ್ಲೈಯರ್ ಜನ ಎಲ್ಲ ಸೇರಿಕೊಂಡು ಈತನ 16 ವರ್ಷ ಬುದ್ಧಿವಂತ ಹುಡುಗ ಅಂತೇಳಿ ಹಣ ಕಾಂಟ್ರಿಬ್ಯೂಷನ್ ಕೂಡಿಸಿ ನೀನು ಹೋಗಪ್ಪ ಮೈಸೂರಿಗೆ ಹೋಗಿ ಓದು ಅಂತ ಕಳಿಸ್ತಾರೆ. ಅಲ್ಲಿ ಒಂದು ತಂಡ ಸಿಗುತ್ತೆ, ಒಂದು ಬೈರಾಗಿಗಳು ಸಿಗ್ತಾರೆ, ಒಂದು ಗುಂಪು ಬೈರಾಗಿಗಳು ಗುಂಪು. ಆ ಬೈರಾಗಿಗಳ ಗುಂಪಿನಲ್ಲಿ ಸೇರಿಕೊಂಡು ಇವರು ಈ ಬಯಲುಸೀಮೆಯ ಕೊಪ್ಪಳ ಕಡೆ ಎಲ್ಲ ಹೋಗ್ಬೇಕು ಅಂತ ಮಠಕ್ಕೆ. ಅಲ್ಲಿ ಒಂದು ವರ್ಷ ಕಾಲ ಕಳೆದು ನಂತರ ಮೈಸೂರಿಗೆ ಬರ್ತಾರೆ. ಅಲ್ಲಿ ಒಂದು ಕುವೆಂಪು ಸಿಗ್ತಾರೆ. ಕುವೆಂಪುರವರು ಮನಸ್ಸು ಮಾಡಿಕೊಂಡು ಒಂದು ಏನಂತ ಹಾಸ್ಟೆಲ್ಗೆ ಸೇರಿಸ್ತಾರೆ. ಆ ಹಾಸ್ಟೆಲಲ್ಲಿ ಊಟ ಇರಲ್ಲ, ಬರೀ ಇಳೇ ವ್ಯವಸ್ಥೆ. ವಾರಾಟ ಊಟ ಮಾಡಬೇಕು. ಇವ್ರ ಮನೇಲಿ ಒಂದು ವಾರ ಊಟ ಮಾಡಬೇಕು, ಇವ್ರ ಮನೇಲಿ ಒಂದು ವಾರ ಊಟ ಮಾಡಬೇಕು, ಈ ವಾರಾಣ ಅಂತ ವಾರಕ್ಕೊಮ್ಮೆ ಹೋಗೋದು. ಇಡೀ ವಾರ ಹೋಗೋದು ನಿಮ್ಮ ಮನೆಗೆ ಅಥವಾ ಒಂದು ವಾರ ನಮ್ಮ ಮನೆಗೆ ಇಡೀ ವಾರ ಕುಟುಂಬ. ಅದಕ್ಕಿಂತ ಏನು ಮಾಡ್ತಿದ್ರು ಅಂದರೆ ಪ್ರತಿದಿನ ಹೇಳದಂತೆ ಸೋಮವಾರ ಇವ್ರ ಮನೆ, ಮಂಗಳವಾರ ಇವ್ರ ಮನೆ, ಬುಧವಾರ ಇವ್ರ ಮನೆ. ಕೆಲವೊಂದು ಸಾರಿ ಸೋಮವಾರ ನಿಮ್ಮ ಮನೆಗೆ ಬರಬೇಕಂತಂದ್ರೆ ಅವತ್ತು ನೀವು ಇಲ್ಲಪ್ಪ, ಇನ್ನೊಬ್ಬರ ಮನೆಗೆ ಊಟ ಇಲ್ಲ, ಉಪವಾಸ ಮಾಡ್ಕೊಳ್ಬೇಕು. ಅವಾಗ
ಈಗ ಅರ್ಧಿ ಪೇಪರ್ ಹಾಕೊಂಡು ಪಕ್ಕದಲ್ಲಿ ಮಲ್ಕೊಂಡು ಬಂದವರು. ಮತ್ತೊಂದಂದ್ರೆ ಅವರ ಇಡೀ ಬಾಲ್ಯವನ್ನಾಗಲಿ ಆ ವಿದ್ಯಾರ್ಥಿ ಜೀವನವನ್ನು ರಾತ್ರಿ 1 ಗಂಟೆವರೆಗೂ ಲೈಬ್ರರಿ ಕಳಿತಿದ್ರು. ಆ ಲೈಬ್ರರಿ ಪಾಪ ಇವ್ರ ಸಲುವಾಗಿ ಆತ ಹಗಲೇ ರಾತ್ರಿ ಇವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದ. ಅವ್ರ ಚರಿತ್ರೆ ನೋಡ್ಬೇಕು ನೀವು. ಒಂದು 20 ವರ್ಷ 15-20 ವರ್ಷದ ಅವಧಿಯಲ್ಲಿ ಅವರು ಓದಿದಂತಹ ಶ್ರೇಷ್ಠ ಪುಸ್ತಕ ಮತ್ತು ಅಧ್ಯಯನ ಶೈಲಿತ್ತಲ್ಲ, ಅವ್ರು ಯಾಕೆ ಇಷ್ಟು ದೊಡ್ಡ ಲೇಖಕರಾಗ್ಯಾರ ಅಂತಂದ್ರೆ ಅಷ್ಟು ಅಧ್ಯಯನ ಅವ್ರಿಗಿತ್ತು. ಅದು ಕುವೆಂಪುರವರಿತ್ತು, ಬೇರೆಯವರಿತ್ತು. ಕುವೆಂಪುರವರು ಸ್ವಲ್ಪ ಕಡಿಮೆ ಓದಲಿಲ್ಲ, ಅಂಬೇಡ್ಕರ್ ಕಡಿಮೆ ಓದಿಲ್ಲ. ಅಂಬೇಡ್ಕರ್ ಬ್ರಿಟಿಷ್ ಲೈಬ್ರರಿ ಆಫ್ ಇಂಗ್ಲೆಂಡ್ ಅಂತ ಹೋಗ್ಬಿಟ್ರೆ ಜಗತ್ತಿನ ಶ್ರೇಷ್ಠ ಪುಸ್ತಕಗಳನ್ನ ಓದಿ ಅಲ್ಲಿ ಏನು ನೋಟ್ ಮಾಡ್ತಾರೆ ಇಷ್ಟು ಪುಸ್ತಕ ಅಂತೇಳಿ ಅಂತ ನೋಟ್ ಮಾಡಿ ಪುಸ್ತಕ ಇಶ್ಯೂ ಆಗಿದ್ದು. ಅಂಬೇಡ್ಕರ್ ಇಶ್ಯೂ ಆದಷ್ಟು ಪುಸ್ತಕಗಳು ಜಗತ್ತಿನ ಯಾವ ವ್ಯಕ್ತಿ ಇನ್ನೊತ್ತಿ ಆಗಲಿಲ್ಲ. ಇದುವರೆಗೂ ರೆಕಾರ್ಡ್ ಆಗಿದೆ, ವರ್ಲ್ಡ್ ರೆಕಾರ್ಡ್ ಅವರು. ಅಷ್ಟೊಂದು ಅಂತಂತ ಶ್ರೇಷ್ಠ ಓದುಗರಿದ್ದಾರೆ. ಜ್ಞಾನಕ್ಕೆ ಮೂಲವೇ ಓದುವಲ್ಲ, ಅನುಭವಕ್ಕೆ ಮೂಲವೇ ಓದುವಲ್ಲ. ಓದಿಲ್ಲ ಅಂತಂದು ಏನು ಮಾಡೋಕ್ಕಾಗುತ್ತೆ? ಇವತ್ತು ಎಲ್ಲ ಮಾತಾಡ್ತಾ ಕಾಂಜಿ ಪಿಂಜಿ ಅಂತ ಹೇಳ್ತೇವೆ ಅವರು. ನಾವು ಓದಾರೆ ಮಾತಾಡ್ಕೊತಾರೆ, ಓದೋದಿಲ್ಲ ರೀ. ಸುಮ್ಮನೆ ಏನೇನೋ ಅವರು ಭೈರಪ್ಪ ಹಾಗಿಲ್ಲ, ಎಡಪಂಥೀಯ ಬಲಪಂಥೀಯ ಹಾಗೆ ಓದಬೇಕಲ್ಲ. ಅವ್ರ ಚರಿತ್ರೆನ ಅರ್ಥ ಮಾಡ್ಕೊಂಡು ನಿರ್ಣಯ ಮಾಡಬೇಕು ಅಂತ ನನ್ನ ಒಂದು ಬೇಡಿಕೆ. ಸರಿ, ಹೀಗೆ ಭಿತ್ತಿಯನ್ನು ಓದಿ ಮುಗಿದಂತ ಇನ್ನೊಂದು ಗೃಹಬದ ಅಂತಿದೆ ನೋಡಿ. ಭಿತ್ತಿಯಲ್ಲಿ ಅವ್ರಿಗೆ ಏನು ಚರಿತ್ರೆ ಬರುತ್ತೆ ಅಂತಹ ಚರಿತ್ರೆಯನ್ನು ಆಧಾರ ಮಾಡಿಕೊಂಡ್ರೆ ಅವ್ರದ್ದೇ ಒಂದು ಕಥೆಯನ್ನು ಕಾದಂಬರಿ ಬರ್ತಕ್ಕಂಥದ್ದು ಗೃಹಬಂಧ. ಇದರ ಮುಂದುವರೆದ ಭಾಗ ಅನ್ವೇಷಣೆ ಬರ್ತದೆ. ಆ ಗೃಹಬಂಧದಲ್ಲಿ ವಿಶ್ವನಾಥನ ಪಾತ್ರ ಬರ್ತದೆ. ಅದ್ರ ಪಾತ್ರ ಮುಂದುವರಿತದೆ. ಈ ಕಾದಂಬರಿಯ ಕೊನೆಯದು ವಿಶ್ವನಾಥನ ಪಾತ್ರ ಶುರುವಾಗುತ್ತೆ. ಆತ ಮನೆ ಬಿಟ್ಟು ಓಡೋಕ್ಕಾಗ ಕಾದಂಬರಿ ಕೊನೆಗೆ ಸೋದಮಾವನ ಬರ್ತಕ್ಕೆ ಅದೇ ಪಾತ್ರ ಮುಂದುವರೆದು ಹೋಗಿ ಅನ್ವೇಷಣ ಕಾದಂಬರಿ ಶುರುವಾಗುತ್ತೆ. ಆ ಅನ್ವೇಷಣ ಕಾದಂಬರಿ ವಿಶ್ವನಾಥ ಬರ್ತಾನೆ, ಅವನೇ ಭೈರಪ್ಪ SL ಭೈರಪ್ಪ. SL ಅಂತಂದ್ರೇನು? ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ. ಇವತ್ತು ಭೈರಪ್ಪ ಅಂದ್ರೆ ಭಯಕ್ಕೆ ಅಪ್ಪ. ಅವ್ರು ಕಳೆದಂಥ ಜೀವನ ನೀವು ವಂಶ ನೋಡ್ಬಿಟ್ರೆ ಆ ಭಯಕ್ಕೆ ಅಪ್ಪನಂತೆ ಮೆರೆದಾಡಂತ ಅಂತ ನಾವು ಪರಿಗಣಿಸಬಹುದು. ಅದು ಇವತ್ತೇನು ಬರ್ತದೆ? ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಬರುತ್ತೆ. ಆ ಸೀಮೆ ಹೇಗಂತಂದ್ರೆ ಅವಾಗಿನ ಕಾಲದಲ್ಲಿ ಕೊಬ್ಬರಿ ಬೆಳೆಸ್ತಾ ಇತ್ತು, ಅಂದರೆ ತೆಂಗಿನಕಾಯಿ ಬೆಳೆಸ್ತಾ ಇತ್ತು. ಮನೆಗೆ ಕತೆ ಹೇಳಿದ್ರು. ಆ ನಿಮ್ಮ ಓಣಿಗೆ ಬರೋದು, ನಿಮ್ಮ ಓಣಿಗಿರೋಲ್ಲ ಮಕ್ಕಳನ್ನ ಕೂಡಿಸಿ ಕತೆ ಹೇಳೋದು. ಅವಾಗ ಎಂಟರ್ಟೈನ್ಮೆಂಟ್ ಏನಿಲ್ಲ ಇರ್ತದ, ಆ ಓಣಿ ಮಕ್ಕಳನ್ನ ಕೂಡಿಸಿ ಕತೆ ಹೇಳಿ ಆ ಕತೆ ಮೂಲಕ ಕೊಟ್ಟಂಥ ತೆಂಗಿನಕಾಯಿಗಳನ್ನ ಅಂಗಡಿಗೆ ಮಾರಿ ಆ ಹಣದಿಂದ ತಾನು ಶಾಲೆಗೆ ಹೀಗೆ ಮಾಡ್ತಾ ಕೊನೆಗೆ ಅವರು 23-22ನೇ ಏಜಿಗೆ ತತ್ವಶಾಸ್ತ್ರದಲ್ಲಿ MA ಮಾಡಿಕೊಂಡು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿಗೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ 23 ವರ್ಷ ಬಂದು ಬರ್ತಾರೆ. ಅಲ್ಲಿ ಬಂದಾಗ ಅವ್ರು ಬರೆದಂಥ ಮೊದಲ ಕಾದಂಬರಿ ಅವ್ರು ಹೇಳ್ಕೊಟ್ಟು ಮೊದಲ ಕಾದಂಬರಿ ನನ್ನ ಪ್ರಕಾರ ಒಂದು ದೂರ ಸರಿತು. ಆಗ ಅವರು ನಾನು ಬರೆದ ಮೊದಲ ಕಾದಂಬರಿ ಧರ್ಮಶ್ರೀ ತಿಳ್ಕೊಳ್ತಾರೆ. ಧರ್ಮಶ್ರೀ ಆ ದೂರ ಸರದ ಕಾದಂಬರಿ ಆಗ ಚಿಕ್ಕ ಮಾತಾಡಿದಾಗ ಅದರಲ್ಲಿ ಇವತ್ತಿನ ಯುವ ಜನಾಂಗ ಹೇಗೆ ಅಧ್ಯಯನ ಮಾಡಬೇಕು, ಇವತ್ತು ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಓದಬೇಕು ಅನ್ನೋ ಇಡೀ ಮಾರ್ಗದರ್ಶನ ನಮಗೆ ಆ ದೂರ ಸರದ ಕಾದಂಬರಿ ಸಿಗುತ್ತೆ. ಇದಕ್ಕಿಂತ ಮೊದಲು ಹೈಸ್ಕೂಲಲ್ಲಿ ಅವರಿಗೆ ಭೀಮಕಾಯ ಅಂತ ಕಾರ್ಯಕ್ರಮ ಇರುತ್ತೆ. ಅದು ಅವರು ನಂತರ ಇತ್ತೀಚೆಗೆ ಪ್ರಕಟ ಆಯಿತು ಭೀಮಕಾಯ ಅಂತ. ಒಟ್ಟಾರೆ 25 ಕಾಯ್ದೆ ಬರೆದಿದ್ದಾರೆ. ಏನೇ ಇರಲಿ, ಅವ್ರ ಬಗ್ಗೆ ಬಹಳ ಚರ್ಚೆ ಆಗಿದ್ದು ಯಾವಾಗ ಅಂತಂದರೆ ಆವರಣ ಕಾದಂಬರಿ ಬರ್ತಲ್ಲ. ಆವರಣ ಬಂತಲ್ಲ, ಅದಕ್ಕೆ ಮತ್ತೆ ಬೇರೆ ಬಂದು ಆವರಣದ ಅನಾವರಣ ತಗೊಂಡ್ಬಂದು ಬಂಜಗೆರೆ ಜಯಪ್ರಕಾಶ್ ಹೇಳ್ಬೇಕು ಮೇಡಮ್, ಗೊತ್ತಿದೆ. ಬಂಜಗೆರೆ ಜಯಪ್ರಕಾಶ್ ಆವರಣದ ಅನಾವರಣ ಅಂತ ಬಂತು. ಇರಲಿ, ಆ ವಿಮರ್ಶೆ ಆಗಬೇಕು. ಒಬ್ಬ ಸಾಹಿತಿ ಎಷ್ಟು ವಿಮರ್ಶೆಗೆ ಒಳಪಡ್ತಾನೆಯೋ ಆವಾಗ ಆತನ ನಿಜವಾದ ಸತ್ವ ಏನಿತ್ತು ಹೊರಗೆ ಬೀಳೋದೆ. ಕೆಲವು ಸಾಹಿತ್ಯಗಳಿಗೆ ಬೇಜಾರಿದೆ, ನನ್ನ ಸಾಹಿತ್ಯ ಚೆನ್ನಾಗಿ ವಿಮರ್ಶೆ ಒಳಪಟ್ಟಿಲ್ಲ ಅಂತ ಬೇಜಾರು ಇದೆ ಕೆಲವು ಬಗ್ಗೆ. ಆಗ ಭೈರಪ್ಪನವರು ಇಡೀ ಜೀವನದಲ್ಲಿ ವಿಮರ್ಶಕರಾಗಿ ಬಹಳ ಕಾಡಿದಂಥ ವ್ಯಕ್ತಿ ಅಂತಂದರೆ ಕೀರ್ತಿನಾಥ್ ಕುರ್ತುಕೋಟಿ. ಕೀರ್ತಿನಾಥ್ ಕುರ್ತುಕೋಟಿಯವರು ಗುಜರಾತ್ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಅದೇ ಯೂನಿವರ್ಸಿಟಿಗೆ ಭೈರಪ್ಪನವರು ಮತ್ತೆ ಪ್ರೊಫೆಸರ್ ಹೋಗ್ತಾರೆ. ಹಾಗಾಗಿ ಭೈರಪ್ಪನವ್ರನ್ನ ಅವರು ಕಟುವಾಗಿ ವಿಮರ್ಶೆ ಮಾಡ್ತಾ ಅವರನ್ನ ಡಿಗ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಭಾಳಷ್ಟು. ಯಾರು? ಕುರ್ತುಕೋಟಿ. ಆಗ ಅವರು ಬೀಳ್ತಾರೆ ಹೋಗ್ತಾರೆ. ಇವರು ಅಳತಮೂರ್ತಿ ಮತ್ತು ಕುರ್ತುಕೋಟಿಯವರು ಭಾಳ ಗಂಟೆ ಬೀಳ್ತಾರೆ. ಆಗ ಭೈರಪ್ಪನವ್ರು ಒಳಗಾಗಿರ್ತದೆ. ನನಗೆ ಧಾರವಾಡ ಸೀಮೆಯ ಕವಿಗಳು ವಿಮರ್ಶೆ ಮಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕದವರು. ಮೈಸೂರು ಸೀಮೆಯಲ್ಲಿ ನನ್ನ ಸಾಹಿತ್ಯ ಚರ್ಚೆ ಆಗ್ತಾ ಇಲ್ಲಲ್ಲ. ಅವರು ಗುಜರಾತ್ನಲ್ಲಿ ಇದ್ದುಕೊಂಡು ಅಲ್ಲಿಂದ ದೆಹಲಿಗೆ ಹೋಗ್ತಾರೆ. CIE ಅಂತ ಒಂದು ಕಾಲೇಜ್ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್, ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಂತ. ಅಲ್ಲಿ ಪ್ರೊಫೆಸರ್ NCERT ಅಡಿಯಲ್ಲಿ ಬರುತ್ತೆ. NCERT ಏನು ಒಂದು ಗೌರ್ಮೆಂಟ್ನಲ್ಲಿ ಅಡಿಯಲ್ಲಿರುವಂಥ ಕರಿಕ್ಯುಲಮ್ ಫ್ರೇಮ್ ಕಮಿಟಿ. ಇದು
NCERT. ಅವರ ಅಡಿಯಲ್ಲಿ CIE ಅಂತಿದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್. ಅದರ ಅಡಿಯಲ್ಲಿ ದೇಶದಲ್ಲಿ 5 RIE ಬರ್ತವೆ, ರೀಜನಲ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್ ಅಂತೇಳಿ. ಅದರಲ್ಲಿ ಒಂದು ಮೈಸೂರು. ಇಂಥ 5 RIEಗಳು ಮೂಲ ಯಾವುದು? CIE. ಇಡೀ ದೇಶದ ಪಠ್ಯವಸ್ತು ಹೇಗಿರಬೇಕು ಅಂತ ರಚನೆ ಮಾಡಿ ಮಾರ್ಗದರ್ಶನ ಕೊಡುವಂಥದ್ದೇ CIE. ಅದಕ್ಕೆ ಮತ್ತೆ ನಿರ್ದೇಶನ ಕೊಡುವಂಥದ್ದು NCERT. ಆ NCERTಯ ಪಠ್ಯವಸ್ತು ರಚನಾ ಸಮಿತಿಯ ಸದಸ್ಯ ಆಗ್ತಾರೆ ಭೈರಪ್ಪನವರು. ಆ ಸದಸ್ಯರಾಗಿದ್ದಾಗ ಜಗತ್ತಿನ 10 ಶ್ರೇಷ್ಠ ತತ್ವಶಾಸ್ತ್ರದ ಅಧ್ಯಯನದಲ್ಲಿ ಭಾರತೀಯರಾಗಿ ಭೈರಪ್ಪನವರು ಒಬ್ಬರೇ ಪಾಲ್ಗೊಳ್ತಾರೆ. ನಾವು ಅರ್ಥ ಆಗ್ತದೆ ಸರ್. ಜಾಗತಿಕ ಮಟ್ಟದ ತತ್ವಶಾಸ್ತ್ರಜ್ಞರ ಒಂದು ಚರ್ಚೆ ನಡೆದಾಗ 10 ಜನ ಚರ್ಚಾ ತಜ್ಞರಲ್ಲಿ ಭಾರತೀಯದಿಂದ ಒಬ್ಬರೇ ಹೋದವರು ಭೈರಪ್ಪನವರು. ಅಂಥ ಶ್ರೇಷ್ಠ ತತ್ವಶಾಸ್ತ್ರ ಓದಿದ್ದು ಅವ್ರ ಪ್ರಶ್ನೆ ಮಾಡಿದ್ರೆ ಸಾವು ಏಕಾಗುತ್ತೆ, ಸಾವಿನ ರಹಸ್ಯ. ಕಠೋಪನಿಷತ್ತು ಓದಲಿಕ್ಕೆ ಅವ್ರ ಗುರುಗಳು ಹೇಳ್ತಾರೆ. ಆ ಕಠೋಪನಿಷತ್ತು ಓದಪ್ಪ, ಅದರಲ್ಲಿ ಸಾವಿನ ಬಗ್ಗೆ ಚರ್ಚೆ ಭಾಳ ಆಗಿತ್ತು. ಅದನ್ನು 16-17 ಏಜಿಗೆ ಓದ್ತಾರೆ ಕಠೋಪನಿಷತ್ತು. ಇವತ್ತಿಗೆ ಜೀವನ ಸಂಧ್ಯಾಕಾಲದಿಂದವಂತ ಇದ್ದವರು ಓದುವಂಥ ಪುಸ್ತಕ ಅದು. ಹೀಗಾಗಿ ಭೈರಪ್ಪನವರು ಮುಂದೆ ಹಾಗೆ ಬೆಳೀತಾ ಧಾರವಾಡದಿಂದ ಹುಬ್ಬಳ್ಳಿಯಿಂದ ಅಲ್ಲಿ ಹೋಗಿ ಅಲ್ಲಿಂದ ದೆಹಲಿಗೆ ಹೋಗಿ, ದೆಹಲಿಯಲ್ಲಿ ಏನಾಗುತ್ತಂತಂದರೆ ಅವರಿಗೆ ತನ್ನ ಭಾಷೆಯನ್ನು ಮರೆತು ಬದುಕ್ತಾ ಇದೆಯಲ್ಲ, ಅವರಿಗೆ ಕನ್ನಡ ಭಾಷೆ ಬರೋದು ಭಾಳ ಗೊತ್ತಾಗುತ್ತೆ. ಮತ್ತೆ ಡಿಮೋಷನ್ ಮಾಡ್ಕೊಳ್ತಾರೆ. ಉನ್ನತ ಹುದ್ದೆಯಿಂದ ಡಿಮೋಷನ್ ಮಾಡ್ಕೊಂಡು ಮೈಸೂರಿನ RIE ಕಾಲೇಜಿಗೆ ಬರ್ತಾರೆ. ಆವಾಗ ಆ NCERT ಅಧ್ಯಕ್ಷ ಬರೀತಾರೆ, ನಾಡ್ರಿ ನಿಮ್ಗೆ ಒಳ್ಳೆ ಹುದ್ದೆ, ಅದಕ್ಕೆ ವಾಪಸ್ಸೇ ಹೋಗ್ತೀರಿ, ನೀವು ಇಲ್ಲೇ ಉಳಿದ್ರಿ ಅಂತ ಹೇಳ್ತಾರೆ. ಆಗ ಬೇರೆ ಕೇಳೋದಿಲ್ಲ, ನನ್ನ ಭಾಷೆಗಳನ್ನು ಬೇಕು, ನಾನು ಉದ್ಯೋಗ ಮಾಡೋಕ್ಕಿಂತ ನನ್ನ ಭಾಷೆಗೆ ನಾನು ಬರಬೇಕು ಅಂತೇಳಿ ಮೈಸೂರಿಗೆ ಬರ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಘಟನೆ ನಿಮಗೆ NCERTಯಲ್ಲಿ ಏನು ಪಠ್ಯ ರಚನಾ ಸಮಿತಿ ಸದಸ್ಯ ಇದ್ದಲ್ಲ, ಅಲ್ಲಿ ಇವರು ಇತಿಹಾಸದ ಪಠ್ಯಪುಸ್ತಕ ರಚನೆ ಮಾಡ್ತಾ ಇರುವಾಗ ಇತಿಹಾಸ ಇರೋದೇ ಒಂದಿದೆ, ಅದನ್ನು ಹೀಗೇ ಬರೀಬೇಕಂತ ಅವರು ವಿಷಯ ಬರ್ತಾ ಇದ್ದಾರೆ. ಈಗ ಇತಿಹಾಸದ ವಿಷಯ ಬರೀಬೇಕಲ್ಲ ಸಾಹಿತ್ಯವನ್ನು, ಆ ಸಾಹಿತ್ಯ ರಚನೆ ಮಾಡಬೇಕಾಗಿದೆ, ಕರಿಕ್ಯುಲಮ್ ಮಾಡ್ಕೊಡ್ತಾರೆ ಕೇಂದ್ರ ಸರ್ಕಾರ, ಹೀಗೇನೇ ಬರೀಬೇಕು, ಇಂಥ ವಿಷಯವನ್ನು ಹೈಲೈಟ್ ಮಾಡಬೇಕು, ಇಂಥ ವಿಷಯವನ್ನು ಬರೀಬಾರ್ದು. ಆವಾಗ ಅದನ್ನು ಸಮಿತಿಯಲ್ಲೇ ಅವ್ರು ಮುಸ್ಲಿಮನ್ನು ಗೊತ್ತಾಕಿ ಇತಿಹಾಸವನ್ನು ತಿಳಿಸಿ ಬದುಕುವಂಥವನು ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ. ಅರ್ಥ ಆಯ್ತು? ಇತಿಹಾಸವನ್ನು ತಿರುಚಿ ಬರೆಯುವಂಥವನು ಇತಿಹಾಸ ಸೃಷ್ಟಿ ಮಾಡೋದಿಲ್ಲ ಅಂತ ಅದನ್ನು ಹೊರಗಾಕಿ ಅಲ್ಲಿಂದ ಸೀದಾ ಮೈಸೂರಿಗೆ ಬರ್ತಾರೆ. ಮೈಸೂರಿನ ಸರಸ್ವತಿಪುರಂ ಅನ್ನುವಂಥ ಒಂದು ಏರಿಯಾದಲ್ಲಿ ಮನೆ ಮಾಡ್ಕೊಂಡು ಬಿಡ್ತಾರೆ. ನಾವು ಮನೆ ತನಕ ಹೋದೆ, ಗೇಟ್ ತನಕ ಹೋದೆ. ಅವ್ರು ಹೇಳಿದ್ರು, ನೀವು ಸ್ವಲ್ಪ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ, ಮೊದಲೇ ಹೇಳೋಕ್ಕಾಗಲ್ಲ, ಸ್ವಲ್ಪ ಕೇಳಿಕೊಂಡು ಸಮಯ ತೊಗೊಂಡು ಫೋನ್ ನಂಬರ್ ಕೊಟ್ಟರು. ಅದೇ ಏರಿಯಾದಲ್ಲಿ 4 ದಿನ ಉಳ್ಕೊಂಡಿರೋದನ್ನು ನಾವು ಭೇಟಿಯಾಗಿಲ್ಲ, ವಾಪಸ್ ಬಂದೆ. ಮುಂದೆ ಅವರು ಭೇಟಿಯಾಗೋದು ಹೋಗ್ಬೇಕು ಅಂತೇಳಿ ಒಂದು 2 ವರ್ಷ ಪ್ರಯತ್ನ ಮಾಡ್ತಾ ಇದ್ದೆ. ಇದು ಹಿಂಗಾಯ್ತು. ಧಾರವಾಡದಲ್ಲಿ ಅವ್ರು ಬಂದಿದ್ರು, ಹೋಗ್ಬೇಕು ರೆಡಿ ಆಯ್ತು. ಏನೋ ದೊಡ್ಡ ಕಾಂಟ್ಯಾಕ್ಟ್ ಮಾಡೋದು ನನಗೇನು ಗೊತ್ತಾಗಿಲ್ಲ. ಧಾರವಾಡಕ್ಕೆ ಅವರು ಸಮಾನ ಇತ್ತು. ನನಗೆ ಕೊನೆಗೂ ಅವ್ರು ಭೇಟಿ ಆಗಲಿಕ್ಕೆ ಆಗಲಿಲ್ಲ. ಒಂದು ವಿಚಿತ್ರ ಅಂತಂದರೆ ಅವರು ಸರಸ್ವತಿ ಪುತ್ರ ಅಂತ ಕರಿತಾ ಇದ್ದಾರೆ. ಅವರನ್ನು ಇವತ್ತಿನ ಸಾಹಿತ್ಯ ಲೋಕ ಸರಸ್ವತಿ ಪುತ್ರ ಅಂತ ಕರೀತಾರೆ. ಅಂದರೆ ಅಂಥ ವಿದ್ಯೆ ಅವರಿತ್ತು. ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಕನ್ನಡದ ಮಟ್ಟಿಗೆ ಶ್ರೇಷ್ಠ ಪ್ರಶಸ್ತಿ ಇರೋದು. ಇವಾಗ ಜ್ಞಾನಪೀಠಕ್ಕೆ ಪ್ರಶಸ್ತಿ ಅಂತ ಕರೀತಾರೆ. ಜ್ಞಾನಪೀಠ ಒಂದು ಕುಟುಂಬದವರು ಕೊಟ್ಟಂಥ ಪ್ರಶಸ್ತಿ ಅದು. ನೋಬೆಲ್ ಪ್ರಶಸ್ತಿ ಯಾವುದು? ನೋಬೆಲ್ ಅಂತ ಕುಟುಂಬ ಅದು. ಆ ಕುಟುಂಬದವ್ರು ಕೊಡ್ತಾ ಇರೋಂಥ ಪ್ರಶಸ್ತಿ ಹೆಸರು ನೋಬೆಲ್. ಹಾಗೆ ಜ್ಞಾನಪೀಠನೂ ಒಂದು ಯಾವುದೋ ಒಂದು ಕುಟುಂಬಸ್ಥರು ಅದನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಅದನ್ನು ಮೀರಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋಂಥ ಪ್ರಶಸ್ತಿ ಸರಸ್ವತಿ ಸಮ್ಮಾನ. ಯಾವುದು ದೊಡ್ಡದು ನಾವು ವಿಚಾರ ಮಾಡ್ತೀವಿ. ಇದು ದೊಡ್ಡದು, ಅದು ದೊಡ್ಡದೇನೆ. ಇದಕ್ಕಿಂತ ಕಡಿಮೆ ಅಲ್ಲ ಅಂತ ಹೇಳ್ತಾರೆ. ಜ್ಞಾನಪೀಠಕ್ಕಿಂತ ಕಡಿಮೆ ಅಲ್ಲ. ಆದರೆ ನಮ್ಮ ಬೆಳಗ್ಗೆ ಸರ್ ನಿಮ್ಮ ಅಭಿಪ್ರಾಯದಂತೆ ಜ್ಞಾನಪೀಠ ಪ್ರಶಸ್ತಿಗೂ ಸಹಿತ ಸ್ವಲ್ಪ ಕೊರತೆ ಅದಕ್ಕೂ ಬರುತ್ತಾ ಇದೆ. ನಾನು ಬೇರೆಯವ್ರಿಗೆ ಸೇರಿದಿದ್ರೆ ನನ್ನ ಕಿಮ್ಮತ್ತು ಹೆಚ್ಚಾಗ್ತಿತ್ತು ಅನ್ನುವಂಥ ಪ್ರಶಸ್ತಿಯೂ ಬರುತ್ತಾ ಇದೆ ಅಂತ, ಜ್ಞಾನಪೀಠವೂ ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಸರಿ, ಮತ್ತೆ ಇಲ್ಲಿ ಬರ್ತಾರೆ. ಮುಂದೆ ಸರಸ್ವತಿ ಪುತ್ರರಾಗಿ ಸರಸ್ವತಿ ಸನ್ಮಾನ ಪಡ್ಕೊಂಡು ಅವರ ಹೆಂಡತಿ ಹೆಸರು ಸರಸ್ವತಿನೇ. ಅವರ ಹೆಂಡತಿ ಹೆಸರು ಸರಸ್ವತಿನೇ. ಹಾಗಾಗಿ ಅವರ ಜೀವನ ಒಂದು ರೋಚಕವಾದಂಥದ್ದು. ಅವರ ದಾಟು, ಸಾಕ್ಷಿ, ಪರ್ವ, ಸಾಕ್ಷಿ ಹೇಳ್ತಾರೆ. ಒಂದು ಹೇಳ್ತೀನಿ, ಕೋರ್ಟಲ್ಲಿ ಅವರೊಂದು ಕೇಸ್ ಇತ್ತು. ಜಡ್ಜ್ ಸವಾಲು ಮಾಡ್ತಾ ಇದ್ದಾರೆ. ಇವರು ಪಕ್ಕದ ಮನೆಯಲ್ಲಿ ಯಾರಿಗೋ ಒಬ್ಬರು ವಿಲ್ಲಿಗೆ ವಿಟ್ನೆಸ್ ಹಾಕಿದ್ದಾರೆ. ಅದು ವಿಚಾರಣೆ ಬಂದಿದೆ. ವಿಟ್ನೆಸ್ ಬಾಕ್ಸಲ್ಲಿ ನಿಂತ್ಕೊಂಡಾರೆ. ಅವ್ರು ಕೇಳ್ತಾರೆ ಜಡ್ಜ್, ವಯಸ್ಸಾದಾಗ್ರಿ ಒಂದು 85-90 ವರ್ಷಕ್ಕೆ ಬೇರೆ ನೋಡಿ ಈ ಕಡೆ ಏನ್ರಿ ನಿಮಗೆ ಕನ್ನಡ ಓದಕ್ಕೆ ಬರ್ತದ ಅಂತ ಕೇಳ್ತಾರೆ.
ಬರ್ತದೆ. ಹಾಗೆ ಬರೆದು ಓದ್ಬೇಕಾಗ್ತದೆ. ಅದೇ ವಯಸ್ಸಾಗಿ ಮನುಷ್ಯ ಓದಿ ಬರ್ತದೆ. Krishna Padal Kakari is calling. ಬಿಟ್ಟು ಬೇರೆ ಇರೋದಿಲ್ಲ ಅಂತ ಓದಿ ತೋರಿಸ್ತಾರೆ. ಸರಿ ಓದ್ಲಿಕ್ಕೆ ಬರ್ತದಲ್ಲ, ಸರಿ ಹಾಗಿದ್ರೆ ನಿಮ್ಮ ಹೆಸರೇನು? ನನ್ನ ಹೆಸರು ಬೇರಪ್ಪ. ತಕ್ಷಣ ಜೇರ್ತಿರ್ತಾನೆ, ಪೀಠದಿಂದ ಎದ್ದು ನಿಂತ ಗೌರವದಿಂದ ಕೈ ಮುಗಿತಾನೆ. ಕ್ಷಮೆ ಮಾಡಿ, ನಾನು ನಿಮ್ಮನ್ನು ಗೊತ್ತಾ ಮಾಡಿದೆ. ನಾನು ನಿಮ್ಮ ಎಷ್ಟೋ ಕಾದಂಬರಿಗಳನ್ನ ನಾನು ಓದಿ ವಿದ್ಯಾರ್ಥಿ ಆದ ಓದನೇ ಬೆಳೆದವ. ನಾನು ನಿಮ್ಮನ್ನು ಗೊತ್ತಾ ಮಾಡಲಿಕ್ಕಾಗಿಲ್ಲ, ಕ್ಷಮೆ ಇರಲಿ ಅಂತ ಕ್ಷಮೆ ಕೇಳ್ತಾರೆ ಜಡ್ಜು. ಹೌದಾ, ನಾನು ಕಾದಂಬರಿ ಓದಿದ್ರ? ಹಾಗಾದ್ರೆ ಏನೇನು ಓದಿದ್ರು? ಪಾರ್ಟಿ ಸವಾಲು ಮಾಡ್ತಾರೆ ಜಡ್ಜಿ ಇವರೇ. ಏನು ಓದಿದ್ರಿ? ಎಲ್ಲ ಸಾಕ್ಷಿ ಓದಿದ್ರ ಆಗ್ಬೇಕಾ? ಇಲ್ಲ. ಹಾಗಾದ್ರೆ ಸಾಕ್ಷಿ ಓದಿ ನ್ಯಾಯಾಧೀಶರು ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ಆ ಸಾಕ್ಷ್ಯ ಇದೆ, ಅದನ್ನು ಓದಿ ಆ ನಂತರ ನಿಮ್ಗೆ ಸುಲಭ ಆಗುತ್ತೆ ನ್ಯಾಯಾಧೀಶರು ಮಾಡಲಿಕ್ಕೆ ಅಂತ. ಈ ರೀತಿ ನ್ಯಾಯಾಧೀಶರಿಗೆ ಅವರ ನ್ಯಾಯಾಲಯದಲ್ಲಿಯೇ ಕಟಕಟೆಯಲ್ಲಿಯೇ ಅವರಿಗೆ ಪಾರ್ಟಿ ಸವಾಲು ಮಾಡಿದಂಥ ನಮ್ಮ ಕವಿ ಸುತ್ತಾರೆ. ನಮಗೆ ಕವಿ ಎಲ್ಲ ಭಾರತದಲ್ಲಿ ಯಾವ ತಿಳಿಸಿ ಅಂತ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ನಮ್ಮ ಭೈರವ್ನವರು ಇತ್ತು. ಇಷ್ಟಾಯ್ತು ಟೈಮ್ ಮಾತಾಡ್ಬೋದ? ಅವ್ರ ಬಗ್ಗೆ ಮಾತಾಡ್ತಿರೋ ಖುಷಿ ಅನಿಸ್ತಾ ಇದ್ದಾರೆ. ಅವರು ವಂಶವೃಕ್ಷ ಅನ್ನೋ ಕಾದಂಬರಿ ಮೇಲೆ ನಾನು ಒಂದು ಗಂಟೆ ಮಾತಾಡಿದೆ. ಅವತ್ತು ವಂಶವೃಕ್ಷ ಅದ್ಭುತವಾದಂಥ ಕಾದಂಬರಿ. ಒಂದ್ಸಲ ಯಾರಾದ್ರೂ ಓದಲಿಕ್ಕೆ ಕಟ್ಟಿದ್ರು. ವಂಶವೃಕ್ಷ ಎಷ್ಟಿದೆ ಅಂತಂದ್ರೆ ನಾವೆಲ್ಲರೂ ಈ ವಂಶಕ್ಕೆ ಸೇರಿದವರು, ಅಲ್ಲಿ ಸೇರಿದವರು, ಅಂಥ ವಂಶಕ್ಕೆ ಬಂದವರು ನಮ್ಮ ಪ್ರತಿಷ್ಠೆ ಇರ್ತದೆ. ಒಳಗಡೆ ಗರ್ವ ಇದೆ. ಅದು ನಾನು ಶಿವಾಜಿ ಮಹಾರಾಜ ವಂಶಕ್ಕೆ ಸೇರಿದವರು, ನನಗೊಂದು ಗರ್ವ ಇರ್ತದೆ, ಇವ್ರಿಗೊಂದು ಗರ್ವ ಇರ್ತದೆ, ಅವ್ರಿಗೊಂದು ಹೀಗೆ ಇರ್ತದಲ್ಲ. ಅದನ್ನು ಶೋಧನೆ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯ ಚರಿತ್ರೆ ಇರೋದಿಲ್ಲ ಆ ಕಾದಂಬರಿ. ವಂಶವೃಕ್ಷ ಅಲ್ಲಿ ಒಂದು ಪಾತ್ರ ಸಿಗೋದಿದ್ದರೆ ಒಂದು ಶ್ರೇಷ್ಠವಾದ ಪಾತ್ರ ನಮ್ಮ ಆದ್ರೆ ಸಿಗೋದಿಲ್ಲ. ನಂಜನಗೂಡು ಆ ದೇವಸ್ಥಾನದ ಮುಂದೆ ಕಪಿಲ ನದಿ ಇದೆ. ಆ ಕಪಿಲ ನದಿಯ ದಂಡೆಯಿಂದ ಆ ಕಾದಂಬರಿ ಶುರುವಾಗ್ತದೆ. ಆ ಕಾದಂಬರಿ ಓದಿದ ಮೇಲೆ ನಾವು ಯಾವಾಗ ನಂಜನಗೂಡು ಹೋಗಿ ಯಾವಾಗ ನದಿ ನೋಡ್ಕೊಬರಲಿ ಅನ್ಸೋಯ್ತು. ಮೈಸೂರು ಹೋದಾಗ ಬಂದು ಈಗ ದೇವಸ್ಥಾನ ಬಿಟ್ಟು ನಾನು ಬಸ್ ಹತ್ಕೊಂಡು ಹೋಗಿದ್ದೆ ನಂಜನಗೂಡಿಗೆ ಮೈಸೂರಿಂದ. ಹೋಗಿ ಆ ಕಪಿಲ ನದಿ ನೋಡಿಕೊಂಡು ಅಲ್ಲಿಯ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡೆ ನಾನು. ಅವರು 4-5 ವರ್ಷ ಅಲ್ಲೇ ಬದುಕಿ ಆ ಸನ್ನಿವೇಶ ಅರ್ಥ ಮಾಡಿಕೊಂಡು ಗೃಹಬಂಧ ಕಾದಂಬರಿ ಬರೆದರು. ಹೀಗೆ ಒಟ್ಟಾರೆ ಬರೆದು 20-25 ಕಾದಂಬರಿ ಬರೆದ್ರೆ ಒಂದೊಂದು ಕಾದಂಬರಿಗೆ 3-4 ವರ್ಷಗಳ ತನಕ ಅಧ್ಯಯನವನ್ನು ಮಾಡಿದ್ದಾರೆ. ಹೀಗೆ ಅಧ್ಯಯನ ಮಾಡಿ ಒಂದು ಶ್ರೇಷ್ಠ ಕಾದಂಬರಿಗಳನ್ನ ಕನ್ನಡಕ್ಕೆ ಕೊಟ್ಟಂಥ ಅತ್ಯದ್ಭುತವಾದಂಥ ಲೇಖಕ ಎಸ್ ಎಲ್ ಭೈರಪ್ಪ. ಅವರ ಕೊನೆಯ ಕಾದ ಬರೆದ ಯಾಣ ಕಾದಂಬರಿ ಇದೆ. ಸಣ್ಣ ಯಾನ, ಇಲ್ಲೊಂದು ಯಾಣ ಇದೆ. ಯಾನ ಬೇರೆ, ಯಾನ ಅಂದ್ರೆ ಪ್ರಯಾಣ. ಆ ಯಾನ ಕಾದಂಬರಿ ಹೆಂಗಿದೆ ಅದು ಬರೀಬೇಕಂದ್ರೆ ಇಸ್ರೋದಲ್ಲಿ ಹೋಗಿ ವಿಜ್ಞಾನಿಗಳು ಭೇಟಿ ಆಗ್ತಾರೆ. ಆಮೇಲೆ ನಮ್ಮ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ಇದೆಯಲ್ಲ, ಯಾವುದು ನ್ಯಾಸಾ ವಿಜ್ಞಾನಿಗಳು ಭೇಟಿ ಆಗ್ತಾರೆ. ಅಂತರಿಕ್ಷದಲ್ಲಿ ನಡೆಯುತ್ತ ವಿದ್ಯಮಾನಗಳಿಗೆ ಅರ್ಥ ಮಾಡಿಕೊಂಡು ಯಾನ ಕಾದಂಬರಿ ಬರೀತಾರೆ. ಯಾನ ಕಾದಂಬರಿ ಕಥಾವಸ್ತು ಅಂತಂದ್ರೆ ಭೂಮಿಯ ಮೇಲಿನಿಂದ ಇನ್ನೊಂದು ಅನ್ಯಗ್ರಹ ಜೀವಿಗಳ ಶೋಧನೆ ಮಾಡಲಿಕ್ಕಾಗಿ ಒಬ್ಬ ಹುಡುಗ ಹುಡುಗಿ ವಿಜ್ಞಾನಿಗಳು ಅವರಿಬ್ಬರನ್ನ ಕಳಿಸುವಾಗ ಹೋಗಿ ಮುಟ್ಲಿಕ್ಕೆ 1000 ವರ್ಷದ ಬೇಕಲ್ಲ. ಬೆಳಕಿನ ವೇಗದಲ್ಲಿ ನಾವು ಪ್ರಯಾಣ ಮಾಡಿದ್ರು ಸಹಿತ ಪಕ್ಕದ ಸೂರ್ಯನಿಗೆ ಮುಟ್ಲಿಕ್ಕೆ 72,000 ಜ್ಯೋತಿರ್ವರ್ಷ ಬೇಕಂತೆ. ಸರ್ ಅರ್ಥ ಆಗ್ತಾ ಇದೆ? 72,000 ಜ್ಯೋತಿರ್ವರ್ಷ ಅಂದರೆ ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಂತೆ ಹೋದರೆ ಆ ಬೆಳಕು 1 ವರ್ಷ ಪ್ರಯಾಣ ಮಾಡಿದಂಥ ದೂರವನ್ನು 1 ಜ್ಯೋತಿರ್ವರ್ಷ ಅಂತ ಕರೀತಾರೆ. ಅಂತ 72,000 ವರ್ಷ ಬೆಳಕು ಎಷ್ಟು ದೂರ ಪ್ರಯಾಣ ಮಾಡ್ತದೆ, ಅಷ್ಟು ದೂರಕ್ಕೆ 72,000 ಜ್ಯೋತಿರ್ವರ್ಷ ಅಂತ ಕರೀತಾರೆ. ಅಷ್ಟು ಸಮೀಪದಲ್ಲಿರೋ ಪಕ್ಕದ ಸೂರ್ಯ ಇದ್ದಾರೆ. ಅದರರ್ಥ ಬೆಳಕಿನ ವೇಗದಲ್ಲಿ ನಾವು ಹೋದರೂ ಸಹಿತ ಪಕ್ಕದ ಸೂರ್ಯನಿಗೆ ಭೇಟಿಯಾಗಲಿಕ್ಕೆ ನಮಗೆ 72,000 ವರ್ಷ ಬೇಕು. ಅದರ ಆಚೆಗೆ ಮನುಷ್ಯನ ಜೀವನ ಅಂದರೆ ಯಾವುದೋ ಜೀವಿಗಳ ಸಂತತಿ ಬದುಕಿದೆ ಅಂತ ಇವತ್ತು ವಿಜ್ಞಾನ ಹೇಳ್ತಾ ಇದೆ. ಅದನ್ನು ಶೋಧನೆ ಮಾಡಲಿಕ್ಕಾಗಿ ಒಂದು ಹುಡುಗ ಒಂದು ಹುಡುಗಿ ವಿಜ್ಞಾನಿಗಳು ಒಂದು ಇದರಲ್ಲಿ ರಾಕೆಟಿಂದ ಪ್ರಯಾಣ ಮಾಡಬೇಕೀಗ. ಬೆಳಕಿನ ವೇಗದಲ್ಲಿ ಪ್ರಯಾಣ ಮಾಡಬೇಕು. ಹಾಗೆ ಬದುಕಬೇಕಂದ್ರೆ 72,000 ವರ್ಷ ಇರಬೇಕಲ್ಲ. ಅಂದಾಗ ಅವರು ವಂಶ ಬೆಳೀಬೇಕಲ್ಲ. ಈಗ ಇವರಿಬ್ಬರು ಪ್ರೇಮಿಗಳು, ವಂಶ ಬೆಳಿಬೇಕು. ಇವರಿಗೆ ಮತ್ತೆ ಒಂದು ಹೆಣ್ಣು ಹುಟ್ಟಬೇಕು, ಒಂದು ಗಂಡು ಹುಟ್ಟಬೇಕು. ಅವು ಮತ್ತೆ ಸಂತಾನ ವೃದ್ಧಿ ಮಾಡ್ತಾ ಹೋಗ್ಬೇಕು. ಅವರು ಅಣ್ಣ ತಂಗಿನೇ ಅಂತಾರೆ. ಇವರಿಬ್ಬರು ಪ್ರೇಮಿಗಳು. ಇವರು ಹುಟ್ಟಿದಂಥ ಮಕ್ಕಳು ಯಾರು? ಅಣ್ಣ ತಂಗಿ ಆದರು. ಆ ಅಣ್ಣ ತಂಗಿ ಹುಟ್ಟಿದ ಮಕ್ಕಳು ಮತ್ತೆ ಅಣ್ಣ ತಂಗಿನೇ ಆದರು. ಹೀಗೆ ವಂಶ ಬೆಳೀತಾನೆ ಹೋಗಿ ಯಾವುದೋ 1000ನೇ ವರ್ಷ ಯಾವುದೋ ತಲೆಮಾರಿಗೆ ಹೋಗಿ ಇನ್ನೊಂದು ಮೂಲಕ್ಕೆ ಮುಟ್ಟಬೇಕು. ವಿಚಾರ ಆಗ್ತದೆ ಸರ್. ಅಂಥ ಸುದೀರ್ಘವಾದಂಥ ಕಥಾವಸ್ತು ಇದೆ. ಅದಕ್ಕೆ ಇಂಥ ವಿಚಾರವನ್ನು ಆ ಯಾನ ಕಾದಂಬರಿಯಲ್ಲಿ 80ನೇ ಏಜಿಗೆ ಬರುವಂಥ ಕಾದಂಬರಿಯಲ್ಲಿ ನಾನು ಒಂದ್ಸಲ ಓದಬೇಕು. ಅದನ್ನು ಓದ್ಬೇಕಂತಂದ್ರೆ ನನಗೆ ಸಾಹಿತ್ಯ ಗೊತ್ತಿರಬೇಕು, ಭೈರಪ್ಪ ಅಂದ್ರೆ ಯಾರು ಗೊತ್ತಿರಬೇಕು, ಅವರ ಭಾಷೆ ಗೊತ್ತಿರಬೇಕು,
ಮೂಲಶಾಸ್ತ್ರ ಗೊತ್ತಿರಬೇಕು. ಇಷ್ಟೆಲ್ಲವನ್ನು ಅಧ್ಯಯನ ಮಾಡುವಂಥ ಭೈರಪ್ಪನವರು ನಮಗೊಂದು ವಿಸ್ಮಯವಾಗಿ ನಮ್ಮ ಮುಂದೆ ಹೇಳ್ತಾರೆ. ದುರಂತ ಅಂತಂದರೆ ಅವರ ಇಡೀ ಸಾಹಿತ್ಯ ಉತ್ತಮವಾದ ಅಂಶಗಳ ಬಗ್ಗೆ ಇನ್ನೂ ಚರ್ಚೆ ಆಗುತ್ತೆ. ಇಂಥ ಒಂದೆರಡು ಕಾದಂಬರಿಗಳ ಬಗ್ಗೆ ಈಗ ಯಾರನ್ನೂ ಭಾಳ ಚರ್ಚೆ ಆಯಿತು, ಆವರಣದ ಭಾಳ ಚರ್ಚೆ ಆಯಿತು, ಒಂದು ಧರ್ಮರ್ಷ ಭಾಳ ಚರ್ಚೆ ಆಯಿತು. ಧರ್ಮರ್ಷ ಮತ್ತು ಹಿಂದೂ ಧರ್ಮದವನು ಒಬ್ಬ ಕ್ರೈಸ್ತ ಹುಡುಗಿಯ ಮದುವೆಯಾಗಿ ಪ್ರೇಮಿಸಿ ಆಮೇಲೆ ಆ ಧರ್ಮಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗಿ ಆ ಥರ ದಾಖಲಾಗಳು ಏನಾಗ್ತಲ್ಲ ಅನ್ನೋಂಥದ್ದು ಬಗ್ಗೆ ಚರ್ಚೆ ಇದೆ. ಆ ನಂತರ ಇವನ ಧರ್ಮ ಸಂತೆಗೆ ಅವಳೇ ಓದಿಕೊಂಡು ಅಲ್ಲಿಂದ ಅವಳು ವಾಪಸ್ ಮತ್ತೆ ಈ ಧರ್ಮಕ್ಕೆ ಸೇರಿಕೊಂಡಾಗ ಅವಳು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಬರ್ತಾಳೆ. ಕ್ರೈಸ್ತ ಹುಡುಗಿ ಅವಳನ್ನು ಧರ್ಮಶ್ರೀ ಅಂತ ಹೆಸರಿಟ್ಟುಕೊಂಡು ಮತ್ತೆ ಘರ ವಾಪಸ್ಸಿ ಮಾಡಿಕೊಂಡು ಮುಗಿತಾರೆ. ಧರ್ಮಶ್ರೀ ಕಥಾವಸ್ತಿ ದಾಟುವಂತಂದ್ರೆ ಏನಿದೆ, ಈ ಎಲ್ಲ ಕಟ್ಟುಪಾಡುಗಳು ಜೀವನದಲ್ಲಿ ಕಟ್ಟುಪಾಡುಗಳಲ್ಲ, ಇವನ್ನೆಲ್ಲವನ್ನು ದಾಟಬೇಕು. ಅಲ್ಲಿ ಸತ್ಯವತಿನ ಪಾತ್ರ ಬರುತ್ತದೆ. ಬ್ರಾಹ್ಮಣರಿಗೆ ಜನ್ಮಧಾರಣೆ ಇರಲ್ಲ, ಅವಳು ಜನ್ಮಧಾರಣೆ ಮಾಡಬಾರ್ದು, ನಾನು ಜನ್ಮಧಾರಣೆ ಮಾಡ್ತೇನೆ, ನನ್ನ ಕಟ್ಟುಪಾಡುಗಳು ಇಲ್ಲ, ನಾನು ದಾಟಂತ ಶಾಸ್ತ್ರ ಪುರಾಣ ಓದಿ ಎಲ್ಲ ಸತ್ತನಂತ ಕರ್ಮಕ್ರಿಯೆಗಳು ಮಾಡಬೇಕಲ್ಲ, ಅದೆಲ್ಲವನ್ನು ಮಾಡುವಂತಹ ಕೆಲಸವನ್ನು ಆ ಸತ್ಯವತಿ ಮಾಡ್ತಾಳೆ. ಈ ಬ್ರಾಹ್ಮಣರ ಕರ್ಮ ಪದ್ಧತಿಗಳನ್ನ ದಾಟ್ತಾಳೆ. ಅದೇ ದಾಟು ಕಾದಂಬರಿ. ಹಾಗಿದ್ರೆ ಅವ್ರು ಹೇಗೆ ಬದುಕ್ತಾರೆ? ನನ್ನ ಪ್ರಶ್ನೆ. ಬ್ರಾಹ್ಮಣಿಗೆ ಇರುವಂಥ ದೋಷಗಳನ್ನ ಎತ್ತಿಡಿದ ಪಾತ್ರದ ಮೂಲಕ ಅವರು ದಾಟಿಸ್ತಾ ಇರ್ತದಾಗ ಅವರೇ ಬಲಪಂಥೀಯರಾಗರು, ಹೌದಲ್ಲ? ಅದಕ್ಕಾಗಿ ಅದಕ್ಕೆ ಅವ್ರು ಹೇಳ್ಕೊಳ್ತಾರೆ, ನಾನು ಬಲಪಂಥೀಯರಲ್ಲ ಎಡಪಂಥೀಯರಲ್ಲ ಅಂತ ಹೇಳ್ತಾರೆ. ನನಗೆ ಪಂಥನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಓದುಗರಿಗೂ ಪಂಥ ಇಲ್ಲ. ನನ್ನ ವಿನಂತಿ ಇರುತ್ತಂದ್ರೆ, ಓದುಗರಿಗೆ ಒಟ್ಟಾರೆ ಜ್ಞಾನ ಸಂಗ್ರಹಣೆಗೆ ಯಾರು ನಮಗೆ ಉಪಯೋಗ ಆಗ್ತದೆ, ಯಾರು ಸಾಹಿತ್ಯ ಉಪಯೋಗ ಆಗುತ್ತೆ, ಅವರೆಲ್ಲವನ್ನೂ ಓದ್ತಾವೆ. ಈ ಲಂಕೇಶನ್ ಸಾಕಷ್ಟು ಓದಿದ್ವಿ, ನಾವು ಬಹಳಷ್ಟು ಓದಿದ್ವಿ. ಲಂಕೇಶ, ಬೆಳಗಾವಿ ಎಲ್ಲ ಓದಿದ್ದೇವೆ. ಆದರೆ ಅವರ ಸಾಹಿತ್ಯಕ್ಕೆ, ಅವರ ಬದುಕಿಗೆ ಹೊದಿಕೆ ಆಗೋದಿಲ್ಲ, ತಾಳ ಆಗೋದಿಲ್ಲ. ಇವರು ಇದರಲ್ಲಿ ಭಗವದ್ಗೀತೆ ಹೇಳ್ತಾರೆ, ಅಲ್ಲಿ ಸಂಜೆ ಹೊತ್ತಿಗೆ ಬೇರೆ ಅವ್ರದ್ದು ಚಟುವಟಿಕೆ ಶುರು ಆಗಿರ್ತದೆ. ಅದನ್ನು ಸ್ವೀಕಾರ ಮಾಡೋದು ಹೇಗೆ ನಾವು? ಇವತ್ತು ಲಂಕೇಶ್ವರದೆಲ್ಲ ಅವ್ರ ಮೂರು ಸಾಹಿತ್ಯವನ್ನು ನೋಡಿ ಭಾಳ ಚೆನ್ನಾಗಿ ಓದ್ತಾರೆ. ಬರವಣಿಗೆಯನ್ನು ಭಯಪಡಿಸಲು ಬಳಸಿಕೊಂಡಂತಹ ಸಾಹಿತ್ಯಗಳು ಯಾರೂ ಸಕ್ಸಸ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇವತ್ತು ನೀವು ಪತ್ರಕರ್ತರಾಗಿ ತಿಳ್ಕೊಳ್ರಿ, ಸಾಹಿತ್ಯ ತಿಳ್ಕೊಳ್ರಿ, ವಿಮರ್ಶಕರು ಯಾರೇ ಬರವಣಿಗೆಯನ್ನು ಭಯಪಡಿಸಲಿಕ್ಕಾಗಿ ಬಳಕೆ ಮಾಡುವಂಥ ಒಬ್ಬ ವ್ಯಕ್ತಿ ಅಥವಾ ಯಾವತ್ತೂ ಸಾಹಿತ್ಯ ಅನಿಸ್ಕೊಳ್ಳೋಕೆ ಸಾಧ್ಯ. ಅರ್ಥ ಆಯ್ತಾ? ಅಂಥ ಸಾಹಿತ್ಯಗಳ ಬಳಗವೇ ನಮ್ಮಲ್ಲಿದೆ. ಇನ್ನೊಬ್ಬರಿಗೆ ಭಯಪಡಿಸಲಿಕ್ಕಾಗಿ ಭಯಪಡಿಸಿಯೇ ಬರೆದು ಬದುಕಿ ಹೋದಂಥವ್ರನ್ನ ಅವರು ನಾವು ಇಟ್ಕೊಳ್ಳೋದನ್ನು ನೆನಪಿಟ್ಕೊಳ್ಳೋದು. ಸಮಾಜವನ್ನು ತಿದ್ದಲಿಕ್ಕಾಗಿ, ಸತ್ಯ ಶೋಧನೆ ಮಾಡಲಿಕ್ಕಾಗಿ, ಮಾನವೀಯ ಸಂವೇದನೆಗಳನ್ನ ಪತ್ತೆ ಹಚ್ಚಿ ಅದನ್ನು ಉಳಿಸಲಿಕ್ಕಾಗಿ ಬರೆದಂಥ ಸಾಹಿತ್ಯ ಯಾವತ್ತೂ ನಮ್ಮ ಸಮಾಜ ಉಳಿತಾರೆ. ಅಂಥ ಸಾಹಿತ್ಯ ಬೇರೆಯವರ ಸಾಹಿತ್ಯ ಓದುವುದರ ಮೂಲಕ ಬೆಳೀಲಿ. ನಾವು ಅವರನ್ನು ಇನ್ನೂ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ ನಂತರ ಭೈರಪ್ಪನವರು ಬದುಕ್ತಾರೆ. ಇನ್ನೊಂದು ಅಂತಂದರೆ ಭೈರಪ್ಪನವರ ಸಾಹಿತ್ಯ ಉಳಿಸ್ಬೇಕಂತ ಅವರನ್ನು ಸಂಸ್ಕೃತಿ ಎಲ್ಲ ಮೊದಲು ಕನ್ನಡ ಉಳಿಸ್ಬೇಕಾಗಿದೆ. ಸಾಹಿತ್ಯವನ್ನು ಬದುಕು ಎಲ್ಲವೂ ಇವತ್ತಿಗೆಲ್ಲರೂ ಬೇರೆ ಮಾತಿನ ಕೊಡ್ತಾ ಇದ್ದಾರೆ. ಮುಂದೊಂದು ಕಾಲಕ್ಕೆ ಈಗ ಬರುವುದಲ್ಲ, ಇವತ್ತು ಸಂಸ್ಕೃತ ಮೃತ ಭಾಷೆ ಆಗ್ತಿದೆ, ಹಾಗೆ ಕನ್ನಡ ಮೃತ ಭಾಷೆ ಆಗುತ್ತೆ. ಯಾಕಂದರೆ ಭೈರಪ್ಪನವರು ಬರೆದಂತಹ ಸಾಹಿತ್ಯ ಜಗತ್ತಿನ ಎಲ್ಲ ಭಾಷೆಗಳು ಪ್ರಕಟಾಗಿದೆ. ಬಹುತೇಕ ಭಾರತೀಯ ಎಲ್ಲ ಈಗ ನೋಡಿ ಪರ್ವ 14 ಭಾಷೆಗಳಾಗಿದೆ. ಭಾರತದ 14 ಭಾಷೆಯಲ್ಲಿ ಪರ್ವಗಳಿದೆ. ಮರಾಠಿಯಲ್ಲಿ ಪೇಜ್ ಗಟ್ಟಲೆ ಬರ್ತಾರೆ ಅವರು ಎಷ್ಟೆಲ್ಲ ಅಭಿಮಾನಿಗಳು ಭೈರಪ್ಪನ ಅಭಿಮಾನ ಮರಾಠಿ ಅದ್ಭುತ. ಭಾರತದ ಮುಖ್ಯ ಭಾಷೆ ಮತ್ತು ಉಪಭಾಷೆ ಅಂತಿದ್ದಾರೆ. ಇವತ್ತು ಮಾಲ್ವನಿ ಮರಾಠಿಯ ಉಪಭಾಷೆ ಅಂತ ಗುಜರಾತಿಯ ಒಂದು ಉಪಭಾಷೆಯನ್ನು ಸಹಿತ ಅವರ ಕೃತಿಗಳು ರಚನೆ ಆಗಿದೆ. ಭಾರತೀಯ 8 ಉಪಭಾಷೆಗಳಲ್ಲಿ ಭೈರಪ್ಪನವರ ಕೃತಿಗಳು ಭಾಷಾಂತರ ಆಗಿದ್ದಾವೆ. ಹಾಗಾಗಿ ಇವರು ಕೇವಲ ಕನ್ನಡಕ್ಕೆ ಸೀಮಿತವಾದಂಥ ಸಾಹಿತ್ಯ ಅಲ್ಲ, ಕೇವಲ ಕರ್ನಾಟಕ ಸೀಮಿತ ಸಾಹಿತ್ಯ ಅಲ್ಲ. ಇವರ ಇಡೀ ಸಾಹಿತ್ಯವನ್ನು ಓದಿದಾಗ ನಮ್ಗೆ ಅರ್ಥ ಆಗೋದಂದ್ರೆ ವಿಶ್ವಮಟ್ಟದ ಒಬ್ಬ ಶ್ರೇಷ್ಠ ಸಾಹಿತಿ ಎಸ್.ಎಲ್. ಭೈರಪ್ಪನವರು ಆಗಿದ್ರು ಅನ್ನೋಂಥ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತಾ, ನನಗೆ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ 3 ಸಂಘಟನೆಯ ಮುಖ್ಯಸ್ಥರಿಗೆ ಮತ್ತು ತಮ್ಮ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ಸಾಹಿತ್ಯ ಅಭಿಮಾನಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.